ಈ ದಿನದಂದು ಮರ್ಯಾದಾ ಪುರುಷೋತ್ತಮ ಭಗವಂತ ಶ್ರೀರಾಮನ ಜನ್ಮ ಆಗಿತ್ತು. ಸನಾತನ ಧರ್ಮದ ನಾಗರಿಕತೆಯಲ್ಲಿಯೂ ರಾಮನವಮಿ ಹಬ್ಬದ ಮಹತ್ವವಿದೆ. ಇದರ ಜನಪ್ರಿಯತೆಯು ದಿನ ಪ್ರತಿದಿನ ಹೆಚ್ಚುತ್ತಿದೆ ಹಾಗೂ ಭವಿಷ್ಯದಲ್ಲಿಯೂ ಹೆಚ್ಚಾಗುತ್ತದೆ. ಶ್ರೀರಾಮನನ್ನು ವಿಷ್ಣುವಿನ ಪ್ರತ್ಯಕ್ಷವಾದ ಅವತಾರನೆಂಬ ನಂಬಿಕೆಯ ಕಾರಣದಿಂದ ಈ ಹಬ್ಬವನ್ನು ವಿಶೇಷ ರೂಪದಲ್ಲಿ ಭಾರತವಾಸಿಯರ ಮೂಲಕ ಬಹಳ ಶ್ರದ್ಧೆ ಹಾಗೂ ವಿಶ್ವಾಸದ ಜೊತೆಗೆ ಆಚರಿಸಲಾಗುತ್ತದೆ. ರಾಮನವಮಿಯ ದಿನದಂದೇ ಚೈತ್ರ ನವರಾತ್ರಿಯ ಸಮಾಪ್ತಿಯೂ ಸಹ ಆಗುತ್ತದೆ. ಇದಲ್ಲದೆ ಈ ಶುಭ ತಿಥಿಯನ್ನು ಭಕ್ತರು ರಾಮನವಮಿಯ ರೂಪದಲ್ಲಿ ಆಚರಿಸುತ್ತಾರೆ ಹಾಗೂ ನದಿಗಳಲ್ಲಿ ಸ್ನಾನ ಮತ್ತು ಪೂಜೆ, ವ್ರತ, ಉಪವಾಸ, ಕಥೆ, ಯಜ್ಞ, ದಾನ ಇತ್ಯಾದಿಗಳನ್ನು ಸಹ ಮಾಡುತ್ತಾರೆ. ಭಾರತವಾಸಿಯರು ರಾಮನವಮಿಯನ್ನು ಆಚರಿಸುತ್ತಾರೆ. ಆದರೆ ರಾಮನ ಜನ್ಮ ಯಾವಾಗ ಆಯಿತು ಎನ್ನುವುದನ್ನು ಯಾರಾದರೂ ತಿಳಿದಿದ್ದಾರೆಯೇ? ಹಾಗೂ ರಾಮನ ಯಾವ ಕರ್ತವ್ಯವು ಅವನನ್ನು ಇಷ್ಟೊಂದು ಕೀರ್ತಿ ಮತ್ತು ಆರಾಧನೆಗೆ ಅರ್ಹನನ್ನಾಗಿ ಮಾಡಿದೆ? ಈ ಪ್ರಶ್ನೆಗಳ ಸರಿಯಾದ ಉತ್ತರವನ್ನು ಯಾರಾದರೂ ತಿಳಿದಿದ್ದಾರೆಯೇ? ಹಾಗಾದರೆ ಇಂದು ನಾವು ಈ ಅಧಿವೇಶನದ ಮೂಲಕ ಇಂತಹ ಕೆಲವು ಪ್ರಶ್ನೆಗಳ ಉತ್ತರ ಹಾಗೂ ರಾಮನವಮಿಯ ಆಧ್ಯಾತ್ಮಿಕ ರಹಸ್ಯದ ಬಗ್ಗೆ ತಿಳಿಯೋಣ. ಗಾಯನವೂ ಸಹ ಇದೆ. ರಾಮನಿಗಿಂತ ದೊಡ್ಡದು ರಾಮನ ಹೆಸರು. ಆದ್ದರಿಂದ ದೈನಂದಿನ ಜೀವನದಲ್ಲಿ ಹಲವು ಪ್ರಸಂಗಗಳಲ್ಲಿ ನಾವು ರಾಮನ ಹೆಸರನ್ನು ಉಪಯೋಗಿಸುತ್ತೇವೆ. ಉದಾಹರಣೆಗೆ, ಪರಸ್ಪರ ಭೇಟಿಯ ಸಮಯದಲ್ಲಿಯೂ ರಾಮ್ ರಾಮ್ ಎಂದು ಹೇಳುತ್ತಾರೆ. ರಾಮನಾಮದ ಮಾಲೆಯನ್ನು ಜಪಿಸುತ್ತಾರೆ. ದುಃಖದ ಸಂದರ್ಭದಲ್ಲಿ ಹೇ ರಾಮ್ ಎಂದು ಹೇಳುತ್ತಾರೆ ಹಾಗೂ ಅಂತಿಮ ಸಮಯದಲ್ಲಿಯೂ ಹೇಳುತ್ತಾರೆ ರಾಮ್ ನಾಮ್ ಸತ್ಯ ಹೇ. ಮಹಿಮೆಯ ಆಧಾರವು ಕರ್ತವ್ಯವಾಗಿದೆ ಹಾಗೂ ಕರ್ತವ್ಯಗಳ ಆಧಾರದ ಮೇಲೆಯೇ ಚರಿತ್ರೆ ನಿರ್ಮಾಣವಾಗುತ್ತದೆ. ಹಾಗಾದರೆ ಈಗ ನಾವು ಶ್ರೀರಾಮನ ಮಹಾನ್ ಚರಿತ್ರೆಯನ್ನು ತಿಳಿಯೋಣ. ತುಳಸಿದಾಸನು ರಾಮಚರಿತ ಮಾನಸದಲ್ಲಿ ಶ್ರೀರಾಮನನ್ನು ಎಲ್ಲಾ ಪ್ರಕಾರದ ಗುಣವುಳ್ಳ ಒಬ್ಬ ಮಹಾನ್ ವ್ಯಕ್ತಿತ್ವದ ರೂಪದಲ್ಲಿ ಹಾಗೂ ಕರುಣೆ, ಸತ್ಯ, ನ್ಯಾಯ, ಸದಾಚಾರ, ಸಾಹಸ, ತಾಳ್ಮೆ ಜೊತೆಗೆ ಅವನು ಒಬ್ಬ ಆದರ್ಶ ಪುತ್ರ, ಸಹೋದರ, ಪತಿ, ರಾಜ ಹಾಗೂ ಮಿತ್ರನೂ ಸಹ ಆಗಿದ್ದನೆಂದು ವರ್ಣಿಸಿದ್ದಾರೆ. ಇದಲ್ಲದೆ ರಾಮಾಯಣ ಕಥೆಯ ನಾಯಕ ಶ್ರೀರಾಮನನ್ನೇ ಮರ್ಯಾದಾ ಪುರುಷೋತ್ತಮ ಎಂದು ಸಹ ಕರೆಯುತ್ತಾರೆ. ಇದಂತೂ ಎಲ್ಲರಿಗೂ ಗೊತ್ತಿದೆ. ಆದರೆ ಶ್ರೀರಾಮನು ಮರ್ಯಾದಾ ಪುರುಷೋತ್ತಮ ಹೇಗೆ ಆದನೆಂದು ಕೇಳಿದರೆ ಇದರ ಉತ್ತರ ಬಹುಶಃ ಯಾರ ಹತ್ತಿರವೂ ಇಲ್ಲ. ಶ್ರೀರಾಮನು ಮರ್ಯಾದಾ ಪುರುಷೋತ್ತಮ ಹೇಗೆ ಆದರು ಇದನ್ನು ತಿಳಿದುಕೊಳ್ಳುವ ಮೊದಲು ನಾವು ಮರ್ಯಾದಾ ಪುರುಷೋತ್ತಮ ಇದರ ಅರ್ಥವನ್ನು ತಿಳಿಯೋಣ. ಮರ್ಯಾದಾ ಎಂದರೆ ಮಿತಿಯಲ್ಲಿ ಬದುಕುವವನು. ಮಿತಿಯಲ್ಲಿ ಬದುಕುವುದರ ಅರ್ಥವೇ ಆಗಿದೆ ಕೇವಲ ಮನಸ್ಸು ಮತ್ತು ಬುದ್ಧಿ ಇಷ್ಟೇ ಅಲ್ಲ, ಇಂದ್ರಿಯಗಳನ್ನು ಸಹ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತವನು. ಈ ರೀತಿ ಕಾಯ್ದೆಯ ಅನುಸಾರ ಕರ್ತವ್ಯವನ್ನು ನಿರ್ವಹಿಸುವಂತವನಿಗೆ ಹೇಳಲಾಗುತ್ತದೆ ಪುರುಷೋತ್ತಮ. ಅಂದರೆ ಪುರುಷರಲ್ಲಿ ಉತ್ತಮ ಪಾತ್ರ ಮಾಡುವಂತವನು. ಕೇವಲ ಪುತ್ರನ ರೂಪದಲ್ಲಿ ಅಷ್ಟೇ ಅಲ್ಲದೆ ಒಬ್ಬ ರಾಜ, ಒಬ್ಬ ಮಿತ್ರನ ರೂಪದಲ್ಲೂ ಸಹ ಸೂಕ್ತವಾಗಿ ನಿಯಮಗಳನ್ನು ಅನುಸರಿಸಿದ. ಅದಕ್ಕಾಗಿಯೇ ರಾಮ ರಾಜ, ರಾಮ ಪ್ರಜಾ, ರಾಮ ಸಾಹುಕಾರ ಎಂದು ಹೇಳಲಾಗುತ್ತದೆ. ರಾಮ ರಾಜನ ರೂಪದಲ್ಲಿ ರಾಮರಾಜ್ಯದ ಗಾಯನವಿದೆ. ರಾಮರಾಜ್ಯದಲ್ಲಿ ಯಥಾ ರಾಜ ತಥಾ ಪ್ರಜಾ, ಅಂದರೆ ರಾಮ ತನ್ನ ಪ್ರಜೆಗಳ ಪಾಲನೆ ತನ್ನ ಮಕ್ಕಳ ತರ ಮಾಡುತ್ತಿದ್ದನು ಹಾಗೂ ಪ್ರಜೆಗಳೂ ಸಹ ರಾಮನನ್ನು ತನ್ನ ತಂದೆಯ ದೃಷ್ಟಿಯಿಂದ ನೋಡುತ್ತಿದ್ದರು. ಹೇಗೆ ಶ್ರೀರಾಮ ರಾಜನಾಗಿ ಒಬ್ಬ ರಾಜನ ಕರ್ತವ್ಯವನ್ನು ನಿರ್ವಹಿಸಿದನು, ಅದೇ ರೀತಿ ಶ್ರೀರಾಮನು ಪ್ರಜೆಯ ಕರ್ತವ್ಯವನ್ನೂ ಸಹ ನಿರ್ವಹಿಸಿದ. ರಾಮ ರಾಜ ಆಗಿದ್ದ, ಪ್ರಜೆ ಹೇಗೆ ಆದ ಎಂದು ನೀವು ಯೋಚಿಸುತ್ತಿರಬಹುದು. ಪ್ರಜೆಯ ಅರ್ಥವೇ ಆಗಿದೆ ಶ್ರೇಷ್ಠ ರಚನೆ.
ಮತ್ತು ಒಬ್ಬ ಪುತ್ರ ತನ್ನ ತಂದೆಗೆ ಪ್ರಜೆಯೇ ಆಗಿರುತ್ತಾನೆ. ಹಾಗಾಗಿ ರಾಜ ದಶರಥನ ಆಜ್ಞೆಯನ್ನು ಪರಿಪಾಲನೆ ಮಾಡುವಂತಹ ಮಗನ ರೂಪದಲ್ಲಿ ರಾಮನು ಉತ್ತಮ ಪ್ರಜೆಯ ಉದಾಹರಣೆಯನ್ನು ಪ್ರಸ್ತುತಪಡಿಸಿದ. ಆದುದರಿಂದಲೇ ತನ್ನ ತಂದೆಯ ಮಾತನ್ನು ಉಳಿಸಿಕೊಳ್ಳಲು ಕಷ್ಟವನ್ನೂ ಸಹ ಸಂತೋಷದಿಂದ ಸ್ವೀಕರಿಸಿದ. ಹಾಗೂ ಜೀವನ ಹೋದರೂ ಸರಿ, ಆದರೆ ಕೊಟ್ಟ ಮಾತನ್ನು ತಪ್ಪಬಾರದೆಂಬ ಸಾಂಪ್ರದಾಯಿಕ ರಘುಕುಲದ ನೀತಿಯನ್ನು ಸಾಬೀತು ಮಾಡಿದ. ಇದಲ್ಲದೆ ಶ್ರೀರಾಮ ಮಿತ್ರನ ಕರ್ತವ್ಯವನ್ನು ಸಹ ಉತ್ತಮ ರೀತಿಯಲ್ಲಿ ನಿರ್ವಹಿಸಿದರು. ಅವರು ಯಾರ ಜೊತೆ ಮಿತ್ರರಾದರೂ ಅವರೊಂದಿಗೆ ಮಿತ್ರರ ಸಂಬಂಧವನ್ನು ಸಂಪೂರ್ಣ ಮನಸ್ಸಿನಿಂದ ನಿರ್ವಹಿಸಿದರು. ಮಹಾನ್ ರಾಜ ಆದರೂ ಸಹ ಶ್ರೀರಾಮ ಪ್ರತಿಯೊಂದು ಜಾತಿ ವರ್ಗದ ವ್ಯಕ್ತಿಯ ಜೊತೆಯೂ ಸಹ ಮಿತ್ರತೆಯನ್ನು ಮಾಡಿದರು. ಅಂಬಿಗನೇ ಆಗಲಿ, ಸುಗ್ರೀವನಾಗಲಿ ಅಥವಾ ವಿಭೀಷಣನೇ ಆದರೂ ಸಹ ಎಲ್ಲರೊಂದಿಗೆ ನಿಜವಾದ ಸ್ನೇಹವನ್ನು ನಿರ್ವಹಿಸಿದರು. ಇದೇ ಪ್ರಕಾರ ಪತಿಯ ರೂಪದಲ್ಲೂ ಸಹ ಶ್ರೀರಾಮ ಆದರ್ಶ ಪತಿ ಎಂದು ಸಿದ್ಧನಾಗುತ್ತಾನೆ. ತನ್ನ ಮರ್ಯಾದೆಯನ್ನು ಏಕಪತ್ನಿಯೊಂದಿಗೆ ಸೀಮಿತವಾಗಿರಿಸಿದ. ಪ್ರತ್ಯೇಕ ನಾರಿಗೆ ತನ್ನ ತಾಯಿ, ಸಹೋದರಿ ಅಥವಾ ದೇವಿಯ ಸ್ಥಾನವನ್ನು ಕೊಟ್ಟಿದ್ದರು. ಶೂರ್ಪನಖಿಯಂತಹ ರಾಕ್ಷಸಿಯನ್ನೂ ಸಹ ಅವರು ದೇವಿ ಎಂದು ಸಂಬೋಧಿಸಿದ್ದಾರೆ. ಆದ್ದರಿಂದಲೇ ಇಂದಿನ ಯುಗದಲ್ಲಿ ಹೆಚ್ಚುತ್ತಿರುವ ವ್ಯಭಿಚಾರ, ದುರಾಚಾರ ಹಾಗೂ ಭ್ರಷ್ಟಾಚಾರದಿಂದ ಮುಕ್ತವಾದ ಸಮಾಜಕ್ಕಾಗಿ ಶ್ರೀರಾಮನ ಜೀವನ ಚರಿತ್ರೆಯು ಒಂದು ಸರ್ವೋತ್ತಮ ಉದಾಹರಣೆಯಾಗಿದೆ. ಆದರೆ ಇಂದಿನ ಶಿಕ್ಷಣ ಪ್ರಣಾಳಿಯನ್ನು ಅನುಸರಿಸುತ್ತಾ ಶ್ರೀರಾಮನ ಚರಿತ್ರೆಯ ಅನುಕರಣೆ ಮಾಡುವಂತಹ ಮನುಷ್ಯರು ಕೇವಲ ಎಣಿಕೆಯಷ್ಟೇ ಕಾಣಿಸುತ್ತಾರೆ. ಹಾಗೂ ಅತ್ಯಧಿಕ ಮನುಷ್ಯರು ತಮ್ಮ ಇಂದ್ರಿಯಗಳ ಅಧೀನರಾಗಿ ಚರಿತ್ರೆ ಇಲ್ಲದವರು, ಮರ್ಯಾದೆ ಇಲ್ಲದವರೇ ಆಗುತ್ತಾ ಇದ್ದಾರೆ. ಹಾಗಾದರೆ ಶ್ರೀರಾಮನು ಗುಣವಂತನಾಗುವ ಆಧಾರವಾದರೂ ಏನು? ಶಿಕ್ಷಣ. ಯಾವ ಶಿಕ್ಷಣ? ಭೌತಿಕ ಅಥವಾ ಆಧ್ಯಾತ್ಮಿಕ? ಖಂಡಿತವಾಗಿಯೂ ಹೇಳಬಹುದು, ಆಧ್ಯಾತ್ಮಿಕ ಶಿಕ್ಷಣ. ಇದರ ಹೊರತು ಎಲ್ಲಾ ಶಿಕ್ಷಣವು ಅಪೂರ್ಣವಾಗಿವೆ. ಆಧ್ಯಾತ್ಮಿಕತೆಯ ಅರ್ಥ ಕೇವಲ ಪೂಜೆ ಪುನಸ್ಕಾರ, ತೀರ್ಥಯಾತ್ರೆ, ಜಪ ತಪ, ದಾನ ಪುಣ್ಯ ಅಲ್ಲ. ಆಧ್ಯಾತ್ಮಿಕತೆಯ ಅರ್ಥವಾಗಿದೆ ಅಧಿ ಅಂದರೆ ಒಳಗಡೆ ಹಾಗೂ ಆತ್ಮಿಕ ಅಂದರೆ ಆತ್ಮ. ಇದರ ಅರ್ಥ ಆತ್ಮದ ಒಳಗೆ ಏನೇನು ತುಂಬಿದೆ ಇದರ ಜ್ಞಾನವನ್ನೇ ಆಧ್ಯಾತ್ಮಿಕ ಜ್ಞಾನವೆಂದು ಹೇಳುತ್ತಾರೆ. ದೇಹದ ಒಳಗಿನ ವಿಷಯಗಳನ್ನು ಮನುಷ್ಯರು ಸಹ ಹೇಳುತ್ತಾರೆ. ಆದರೆ ಆತ್ಮದ ಒಳಗಿನ ವಿಷಯವನ್ನು ಆತ್ಮಗಳ ತಂದೆ, ಗೀತೆಯ ಜ್ಞಾನದಾತ, ಪರಮಪಿತ ಜ್ಯೋತಿರ್ಬಿಂದು ನಿರಾಕಾರ ಶಿವನ ಹೊರತು ಬೇರೆ ಯಾರೂ ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಗೀತೆಯ ಅಧ್ಯಾಯ 10 32ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ವಿದ್ಯೆಯಲ್ಲಿ ನಾನು ಆಧ್ಯಾತ್ಮ ವಿದ್ಯೆ ಆಗಿದ್ದೀನಿ. ಆಧ್ಯಾತ್ಮಿಕತೆಯ ಕೊರತೆಯಿಂದ ಮಾನವ ಇಂದು ಭೌತಿಕವಾದಿ ಅಂದರೆ ಆತ್ಮದ ಧರ್ಮವನ್ನು ಮರೆತು ತನ್ನನ್ನು ದೇಹವೆಂದು ತಿಳಿಯಲು ಪ್ರಾರಂಭಿಸಿದನು. ಇದರ ಕಾರಣ ಅವನ ಜೀವನ ಭಯದಿಂದ ತುಂಬಿದೆ. ಇದರ ಉಲ್ಲೇಖ ಗೀತೆಯ ಅಧ್ಯಾಯ 3ರ 35ನೇ ಶ್ಲೋಕದಲ್ಲಿ ಬಂದಿದೆ. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಆದರೆ ಈ ರೀತಿಯ ಭಯದಿಂದ ಮುಕ್ತರನ್ನಾಗಿ ಮಾಡಲು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವುದಕ್ಕೆ ನಿರಾಕಾರ ಶಿವನಿಗೂ ಒಂದು ಸಾಕಾರ ಶರೀರದ ಆಧಾರ ತೆಗೆದುಕೊಳ್ಳಬೇಕಾಗಿದೆ. ಈ ಆಧ್ಯಾತ್ಮಿಕ ಜ್ಞಾನದ ಆಧಾರದ ಮೇಲೆಯೇ ಅವನು ಪ್ರತ್ಯೇಕ ಮನುಷ್ಯನ ಹೃದಯದಲ್ಲಿ ವಾಸಿಸುತ್ತಾನೆ ಹಾಗೂ ಎಲ್ಲರ ಮನಸ್ಸಿನಲ್ಲಿ ರಮಿಸುವಂತಹ ರಾಮ ಎಂದು ಕರೆಸಿಕೊಳ್ಳುತ್ತಾನೆ. ಆದರೆ ಇಲ್ಲಿ ಪ್ರಶ್ನೆ ಉಂಟಾಗುತ್ತದೆ, ನಿಜವಾಗಿಯೂ ಶ್ರೀರಾಮ ಯಾರು? ಏಕೆಂದರೆ ಒಬ್ಬ ರಾಮನಿಗಾಗಿಯೇ ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ, ಒಬ್ಬ ರಾಮ ದಶರಥನ ಮಗ, ಒಬ್ಬ ರಾಮ
ಕಣಕಣದಲ್ಲಿಯೂ ಕುಳಿತಿದ್ದಾನೆ. ಒಬ್ಬ ರಾಮನಿಂದ ಜಗತ್ತು ಹರಡಿದೆ, ಒಬ್ಬ ರಾಮ ಎಲ್ಲರಿಗಿಂತಲೂ ಭಿನ್ನ. ಇಲ್ಲಿ 4 ಶ್ರೀರಾಮನನ್ನು ತೋರಿಸಲಾಗಿಲ್ಲ. ಹಾಗೂ ಶ್ರೀರಾಮ ಭಗವಂತನು ಸರ್ವವ್ಯಾಪಿಯಾಗಿಲ್ಲ, ಏಕವ್ಯಾಪಿಯಾಗಿದ್ದಾನೆ. ಆದರೆ ಆ ನಿರಾಕಾರ ಶಿವನು ಯಾವಾಗ ಸಾಕಾರ ಶ್ರೀರಾಮನಲ್ಲಿ ಬರುತ್ತಾರೋ ಆಗ ಅವರು ತಮ್ಮ ಶ್ರೇಷ್ಠ ಕರ್ತವ್ಯಗಳಿಂದಾಗಿ ಕಣಕಣದಲ್ಲಿ, ಅಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸ್ಮೃತಿಯ ರೂಪದಲ್ಲಿ ಇರುತ್ತಾರೆ. ಅದಕ್ಕಾಗಿಯೇ ಹೇಳಲಾಗಿದೆ, ರಮ್ಯತೆ ಯೋಗಿನೋ ಯಸ್ಮಿನ್ ಇತಿ ರಾಮ, ಅಂದರೆ ಯೋಗಿಗಳು ಅವನ ಸ್ಮರಣೆಯಲ್ಲಿ ಆನಂದ ಪಡುತ್ತಾರೆ ಮತ್ತು ಆಟವಾಡುತ್ತಾರೆ. ಹಾಗಾದರೆ ಇಂಥ ಶ್ರೇಷ್ಠ ಕರ್ತವ್ಯವನ್ನು ಯಾರು ಕಲಿಸುತ್ತಾರೆ? ರಾಮನನ್ನು ಮರ್ಯಾದ ಪುರುಷೋತ್ತಮನನ್ನಾಗಿ ಮಾಡುವವರು ಯಾರು? ವಾಸ್ತವವಾಗಿ ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ಯಶಸ್ವಿ ಪುರುಷರಿದ್ದಾರೋ ಆ ಯಶಸ್ವಿ ಪುರುಷರ ಯಶಸ್ಸಿನ ಹಿಂದೆ ಅವಶ್ಯವಾಗಿ ಒಂದಲ್ಲ ಒಂದು ಸಹಾಯಕತೆಯ ಕೈ ಇರಲೇಬೇಕು. ಇದೇ ಪ್ರಕಾರ ಎಲ್ಲ ಮಾನವ ಆತ್ಮಗಳಲ್ಲಿ ಶ್ರೀರಾಮನನ್ನೇ ಸರ್ವೋತ್ತಮ ಸರ್ವಶ್ರೇಷ್ಠನನ್ನಾಗಿ ಮಾಡುವಂತವರು ಸಹ ಯಾರೋ ಇರಲೇಬೇಕು. ಈ ಜಗತ್ತಿನಲ್ಲಿ ಯಾವ ಮನುಷ್ಯನೂ ಸಹ ಶ್ರೇಷ್ಠ ಆಚರಣೆಯನ್ನು ಕಲಿಸಲಾರನು. ಏಕೆಂದರೆ ಕರ್ಮ ಸಿದ್ಧಾಂತದ ಬಗ್ಗೆ ದೊಡ್ಡ ದೊಡ್ಡ ನ್ಯಾಯಾಧೀಶರು, ಋಷಿ ಮುನಿಗಳು ಮುಂತಾದ ವಿದ್ವಾಂಸರೂ ಸಹ ಗೊಂದಲಕ್ಕೊಳಗಾಗಿದ್ದಾರೆ. ಆದ್ದರಿಂದ ಕರ್ಮದ ಆಳವಾದ ಗತಿಯ ಜ್ಞಾನವನ್ನು ಕೇವಲ ಅವರೇ ನೀಡಬಹುದು, ಯಾರು ಸ್ವಯಂ ಈ ಜಗತ್ತಿನಲ್ಲಿ ಕರ್ಮದ ಚಕ್ರದಲ್ಲಿ ಬರುವುದಿಲ್ಲ. ಅಂದರೆ ಅವನು ಜಗತ್ತಿನಿಂದ ನಿರ್ಲಿಪ್ತನಾಗಿದ್ದಾನೆ. ಜಗತ್ತಿನಿಂದ ನಿರ್ಲಿಪ್ತನಾಗಿರುವ ಕಾರಣವೇ ಅವನು ಅಜನ್ಮ, ಅಗರ್ಭ ಹಾಗೂ ಅಭೋಕ್ತ ಆಗಿದ್ದಾನೆ. ತನ್ನದೇ ಆದ ದೇಹವನ್ನು ಹೊಂದಿಲ್ಲದ ಕಾರಣ ಅವನಿಗೆ ಯಾವುದೇ ಸ್ವಾರ್ಥವಿಲ್ಲ ಮತ್ತು ಸದಾ ಕಲ್ಯಾಣಕಾರಿ ಆಗಿದ್ದಾರೆ. ಅವನನ್ನೇ ನಾವು ನಿರಾಕಾರ ರಾಮ ಅಥವಾ ಪರಮಪಿತ ಪರಮಾತ್ಮ ಶಿವ ಎಂದು ಕರೆಯಬಹುದು. ಅವರು ಈಗ ಶಾರೀರಿಕ ದೇಹದಲ್ಲಿ ಬಂದು ಕರ್ಮದ ಆಳವಾದ ಜ್ಞಾನವನ್ನು ನೀಡುತ್ತಿದ್ದಾರೆ. ಇದರ ಆಧಾರದ ಮೇಲೆಯೇ ರಾಮರಾಜ್ಯವನ್ನು ಸ್ಥಾಪಿಸುತ್ತಾರೆ ಮತ್ತು ಅಸುರರ ಸೃಷ್ಟಿಯ ವಿನಾಶವನ್ನು ಸಹ ಸಾಕಾರ ರಾಮನ ಮೂಲಕ ಮಾಡಿಸುತ್ತಾರೆ. ಈಶ್ವರನಿಗೂ ಸಹ ತನ್ನ ಕಾರ್ಯವನ್ನು ಮಾಡಲು ಯಾವ ರೀತಿಯ ದೇಶವೋ ಅದೇ ರೀತಿಯ ವೇಷವನ್ನು ಸಹ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ನಿರಾಕಾರ ಜ್ಯೋತಿರ್ಬಿಂದು ಶಿವನು ಯಾವಾಗ ಈ ಜಗತ್ತಿಗೆ ಬರುತ್ತಾನೋ ಆಗ ಪ್ರಕೃತಿಯ ಆಧಾರವನ್ನು ತೆಗೆದುಕೊಂಡು ಬರುತ್ತಾರೆ. ಅದಕ್ಕಾಗಿಯೇ ಅಧ್ಯಾಯ 9ರ 8ನೇ ಶ್ಲೋಕದಲ್ಲಿಯೂ ಸಹ ತಿಳಿಸಲಾಗಿದೆ, ಪ್ರಕೃತಿ ಸ್ವಾಂ ಅವಷ್ಟಭ್ಯ, ಅಂದರೆ ತನ್ನ ಸ್ವಭಾವವನ್ನು ನಿಯಂತ್ರಣದಲ್ಲಿಟ್ಟುಕೊಂಡೇ ಬರುತ್ತೇನೆ. ಈಗ ಪ್ರಶ್ನೆ ಏನೆಂದರೆ, ನಿರಾಕಾರ ಶಿವನು ಸಾಕಾರ ಶ್ರೀರಾಮದ ದೇಹದಲ್ಲಿ ದಿವ್ಯ ಜನ್ಮವನ್ನು ಪಡೆದುಕೊಂಡು ಈ ಜಗತ್ತಿನಲ್ಲಿ ಯಾವಾಗ ಅವತರಿಸುತ್ತಾನೆ? ಈ ಅವತರಣೆಯ ಸಮಯಕ್ಕೆ ರಾಮಾಯಣದಲ್ಲಿ ಈ ರೀತಿ ಹೇಳಲಾಗಿದೆ, ಯಾವಾಗ ಧರ್ಮದ ನಿಂದನೆ ಆಗುತ್ತದೆ, ರಾಕ್ಷಸರು, ದುರಹಂಕಾರಿಗಳು, ಅಧರ್ಮಿಗಳು ಹೆಚ್ಚಾಗುತ್ತಾರೆ, ಆಗ ಭಗವಂತ ಮಾನವ ಶರೀರವನ್ನು ಪಡೆದುಕೊಳ್ಳುತ್ತಾರೆ. ಇದರ ಅರ್ಥವಾಗಿದೆ, ಜಗತ್ತು ಯಾವಾಗ ನರಕದ ಸಮಾನವಾಗುತ್ತದೆಯೋ, ಎಂದರೆ ಪಾಪ ಮತ್ತು ಹಿಂಸೆಯು ಉತ್ತುಂಗಕ್ಕೇರುತ್ತದೆಯೋ, ಹಾಗೂ ಈ ಪ್ರಪಂಚದ ಎಲ್ಲಾ ಮಾನವರು ಕಾಡಿನ ಮುಳ್ಳುಗಳಂತೆ ದುಃಖ ಕೊಡುವಂತವರಾಗುತ್ತಾರೆ, ಆಗ ಅಂತಹ ದುಃಖದ ಪ್ರಪಂಚವನ್ನು ಕೊನೆಗೊಳಿಸಲು ಮತ್ತು ಸಾಧು ಸಂತರನ್ನು ರಕ್ಷಿಸಲು ಭಗವಂತನು ಸಾಮಾನ್ಯ ಮನುಷ್ಯನ ದೇಹದಲ್ಲಿ ಶ್ರೀರಾಮನ ರೂಪದಲ್ಲಿ ಅವತರಿಸುತ್ತಾರೆ. ಈಗ ವಿಚಾರ ಮಾಡುವಂತಹ ಮಾತಾಗಿದೆ. ಒಂದು ಕಡೆ ರಾಮರಾಜ್ಯಕ್ಕಾಗಿ ದೈಹಿಕ್, ದೈವಿಕ್, ಭೌತಿಕ್ ತಾಪ, ರಾಮರಾಜ್ಯ ಕಾಹುನೈ ವ್ಯಾಪ ಎಂದು ಪ್ರಶಂಸೆ ಇದೆ.
ಅಂದರೆ ಅಲ್ಲಿ ದೇಹದ ದುಃಖ ಇರುವುದಿಲ್ಲ, ಅಲ್ಲಿ ದುರ್ಭಾಗ್ಯದ ದುಃಖವೂ ಇರುವುದಿಲ್ಲ. ಭೌತಿಕ ತಾಪ ಎಂದರೆ ಗಾಳಿ ಅಷ್ಟು ಬಲವಾಗಿ ಬೀಸುವುದಿಲ್ಲ ಅಥವಾ ಭೂಕಂಪದಿಂದ ಎಲ್ಲಾ ಮನೆಗಳು ಕುಸಿಯುತ್ತವೆ ಎನ್ನುವ ಭಯವೂ ಇಲ್ಲ. ಅಲ್ಲಿ ಪ್ರಕೃತಿಯು ಹಿತಕರವಾಗಿರುತ್ತದೆ. ರಾಮರಾಜ್ಯದಲ್ಲಂತೂ ಸಿಂಹ ಹಾಗೂ ಮೇಕೆಗಳು ಸಹ ಒಂದೇ ಕೊಳದಲ್ಲಿ ನೀರು ಕುಡಿಯುತ್ತವೆ. ಅಲ್ಲಿ ಹಿಂಸಾತ್ಮಕ ಸಿಂಹಗಳು ಸಹ ಹಿಂಸೆ ಮಾಡುವುದಿಲ್ಲ. ಅಂತಹ ಪವಿತ್ರ ವಾತಾವರಣವಿರುತ್ತದೆ. ಮತ್ತೊಂದೆಡೆ ಶ್ರೀರಾಮ ರಾಕ್ಷಸರನ್ನು ಕೊಲ್ಲುವ ಮೂಲಕ ಅನೇಕ ಸಾಧು ಸಂತರು ಮತ್ತು ಋಷಿಗಳನ್ನು ರಕ್ಷಿಸಿದರು ಎಂದು ಹೇಳಲಾಗುತ್ತದೆ. ಒಂದೆಡೆ ರಾಮರಾಜ್ಯವನ್ನು ಅಹಿಂಸಾವಾದಿ ಎಂದು ತೋರಿಸಿದರೆ, ಮತ್ತೊಂದೆಡೆ ಶ್ರೀರಾಮನಿಗೆ ಹಿಂಸಾತ್ಮಕ ಯುದ್ಧ ಮಾಡುವುದನ್ನು ತೋರಿಸಿದ್ದಾರೆ. ಹಾಗಾದರೆ ಈ ಎರಡು ವಿರುದ್ಧ ವಿಷಯಗಳ ಹಿಂದೆ ನಮಗೆ ಗೊತ್ತಿಲ್ಲದ ಅಡಗಿರುವ ರಹಸ್ಯವೇನು? ಬನ್ನಿ, ಈ ವಿಷಯಗಳ ವಾಸ್ತವಿಕತೆಯನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳೋಣ. ಕಾಲಚಕ್ರದಲ್ಲಿ ಬರುವ 4 ಯುಗಗಳೆಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ. ಇದರಲ್ಲಿ ಅರ್ಧ ಸಮಯ ಅಂದರೆ ಸತ್ಯಯುಗ, ತ್ರೇತಾಯುಗವು ಹಗಲಿನ ರೂಪದಲ್ಲಿ ಸ್ವರ್ಗದ ಸುಖದ ಪ್ರಪಂಚವಾಗಿದೆ ಮತ್ತು ಅರ್ಧದಷ್ಟು ಸಮಯ ಅಂದರೆ ದ್ವಾಪರ ಮತ್ತು ಕಲಿಯುಗವು ರಾತ್ರಿಯ ನರಕದ ರೂಪದಲ್ಲಿ ದುಃಖದ ಪ್ರಪಂಚವಾಗಿದೆ. ಹಾಗಾಗಿ ಈ ಕಾಲಚಕ್ರದಲ್ಲಿ ಒಂದು ಕಡೆ ಅತ್ಯಂತ ದುಃಖ, ಇನ್ನೊಂದೆಡೆ ಅತ್ಯಂತ ಸುಖದ ಸಮಯವೇ ಕಲಿಯುಗದ ಅಂತ್ಯ ಹಾಗೂ ಸತ್ಯಯುಗದ ಆರಂಭದ ಸಮಯ. ಇದನ್ನು ಸಂಗಮ ಯುಗ ಎಂದು ಕರೆಯುತ್ತಾರೆ. ಸಂಗಮದ ಅರ್ಥವೇ ಆಗಿದೆ ಒಳ್ಳೆಯದು ಕೆಟ್ಟದು, ಸತ್ಯ ಅಸತ್ಯ, ಹಿಂಸೆ ಅಹಿಂಸೆಯ ಹಾಗೂ ರಾತ್ರಿ ಹಗಲುಗಳ ಒಕ್ಕೂಟವಾಗಿದೆ. ಆ ಸಮಯದಲ್ಲಿ ಪರಂಪಿತ ಪರಮಾತ್ಮನಾದ ಶಿವನು ಸ್ವತಃ ಸೃಷ್ಟಿಯ ಮೇಲೆ ಅವತರಿಸಿ ಈ ಸೃಷ್ಟಿಯನ್ನು ನರಕದಿಂದ ಸ್ವರ್ಗಕ್ಕೆ ಪರಿವರ್ತಿಸುವ ಕಾರ್ಯ ಮಾಡುತ್ತಾರೆ. ಹಾಗೂ ಸಾಮಾನ್ಯ ಮಾನವ ದೇಹದ ಮೂಲಕ ಅಸಾಧಾರಣ ಕರ್ತವ್ಯಗಳನ್ನು ಮಾಡಿ ಶ್ರೀರಾಮನ ತರಹ ಪ್ರತಿ ಸನ್ನಿವೇಶದಲ್ಲಿಯೂ ಸ್ಥಿರ ಬುದ್ಧಿಯಲ್ಲಿರುವಂತಹ ಅತ್ಯುತ್ತಮ ಉದಾಹರಣೆಯನ್ನು ಪ್ರಸ್ತುತಪಡಿಸುತ್ತಾರೆ. ಹಾಗೂ ಇದನ್ನು ಎಲ್ಲರೂ ಅನುಸರಿಸುವಂತೆ ಗೀತೆಯ ಅಧ್ಯಾಯ 3 ಶ್ಲೋಕದಲ್ಲಿಯೂ ಹೇಳಲಾಗಿದೆ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಇದರ ಅರ್ಥವಾಗಿದೆ, ಶ್ರೇಷ್ಠ ಜನರ ಆಚರಣೆಯನ್ನು ಇತರ ಜನರು ಅನುಸರಿಸುತ್ತಾರೆ. ಹೇಗೆ ಶ್ರೀರಾಮನ ಅವತರಣೆಗೆ ಸಂಬಂಧಿಸಿದ ನೈಜ ಸಂಗತಿಗಳನ್ನು ನಾವು ತಿಳಿದುಕೊಂಡೆವು, ಇದೇ ರೀತಿ ಶ್ರೀರಾಮನ ಜೀವನಕ್ಕೆ ಸಂಬಂಧಿಸಿದ ಘಟನೆಗಳನ್ನು ಸಹ ನಾವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳೋಣ. ಹೇಗೆ ರಾವಣನನ್ನು ಅರಮನೆಯಲ್ಲಿ ವಾಸಿಸುತ್ತಿರುವುದನ್ನು ತೋರಿಸಿದ್ದಾರೆ ಮತ್ತು ರಾಮನಿಗೆ ರಾಜನಾಗಿದ್ದರೂ ಸಹ ಮುಳ್ಳಿನ ಕಾಡಿನಲ್ಲಿ ವಾಸಿಸಬೇಕಾಯಿತು. ಆದರೆ ತ್ರೇತಾಯುಗದಲ್ಲಂತೂ ಸ್ವರ್ಗದ ಸ್ವಚ್ಛಂದ ಹಸಿರಿನ ಪ್ರಪಂಚವಿರುತ್ತದೆ. ಅಲ್ಲಿ ಹೂದೋಟವಿರುತ್ತದೆ ಮತ್ತು ಹೂವುಗಳು ಸುಖಕರವಾಗಿರುತ್ತವೆ. ವಾಸ್ತವವಾಗಿ ಕಲಿಯುಗದ ಕೊನೆಯಲ್ಲಿ ಈ ಪ್ರಪಂಚವೇ ಮುಳ್ಳಿನ ಅರಣ್ಯವಾಗಿದೆ. ಅಲ್ಲಿ ಪ್ರಾಣಿ ಸಮುದಾಯವು ಮುಳ್ಳುಗಳಂತೆ ನೋವುಂಟು ಮಾಡುತ್ತವೆ. ದುಃಖವನ್ನು ಕೊಡದೆ ವಿನಃ ಬದುಕಲು ಸಾಧ್ಯವಿಲ್ಲ. ಇಚ್ಛೆ ಇಲ್ಲದಿದ್ದರೂ ದೃಷ್ಟಿ, ವರ್ತನೆ, ಮಾತು ಅಥವಾ ಕಾರ್ಯಗಳ ಮೂಲಕ ಇತರರಿಗೆ ದುಃಖವನ್ನು ಕೊಡುವುದಕ್ಕೆ ನಿಮಿತ್ತರಾಗುತ್ತಾರೆ ಮತ್ತು ದುಃಖವನ್ನು ಕೊಡುವ ಮೂಲಕ ಮನುಷ್ಯನು ಪಾಪದ ಪಾಲುಗಾರನಾಗುತ್ತಾನೆ. ಇದನ್ನೇ ಅರ್ಜುನನು ಗೀತೆಯ ಅಧ್ಯಾಯ 3 ಶ್ಲೋಕದಲ್ಲಿ ಕೇಳಿದ್ದಾನೆ. ಅತಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಶ್ಚನ್ನಪಿ ವಾರ್ಷ್ಣೇಯ ಬಲಾದೇವ ನಿಯೋಜಿತ. ಅಂದರೆ
ಯಾವುದೇ ಆಸೆ ಇಲ್ಲದಿದ್ದರೂ ಹಿಂದಿನಿಂದ ಬಲವಂತವಾಗಿ ಯಾರ ಪ್ರೇರಣೆಯಿಂದ ಈ ಮನುಷ್ಯನು ಪಾಪವನ್ನು ಮಾಡುತ್ತಾನೆ? ಅದಕ್ಕೆ ಪ್ರತ್ಯುತ್ತರವಾಗಿ ಭಗವಂತನು ಹೇಳಿದನು, ರಜೋಗುಣದಿಂದ ಹುಟ್ಟಿದ ಈ ಕ್ರೋಧವು ಮತ್ತು ಈ ಕಾಮ ವಿಕಾರ ಬಹಳ ಭೋಗಿಯಾಗಿದೆ ಮತ್ತು ಮಹಾಪಾಪಿಯಾಗಿದೆ. ಇದನ್ನು ಈ ಜಗತ್ತಿನಲ್ಲಿ ಶತ್ರುವೆಂದು ಪರಿಗಣಿಸು. ಕಾಮ ಮತ್ತು ಕ್ರೋಧದ ಜೊತೆಗೆ ಲೋಭ, ಮೋಹ ಮತ್ತು ಅಹಂಕಾರದ ದುರ್ಗುಣಗಳು ಸಹ ಜೋಡಣೆಯಾಗಿವೆ. ಯಾವ ರೀತಿ ರಾವಣನ ಸೆರೆಯಲ್ಲಿ ಸೀತೆಯನ್ನು ದುಃಖಿತಳನ್ನಾಗಿ ತೋರಿಸಲಾಗಿದೆ, ಅದೇ ರೀತಿ ಇಂದು ಪ್ರತಿಯೊಬ್ಬ ಮಾನವನು ಈ 5 ವಿಕಾರಗಳ ಸೆರೆಯಲ್ಲಿ ದುಃಖವನ್ನು ಅನುಭವಿಸುತ್ತಿದ್ದಾನೆ. ರಾಮರಾಜ್ಯದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿದ ಎಂದು ತೋರಿಸಲಾಗಿದೆ. ಹಾಗಾದರೆ ವಾಸ್ತವದಲ್ಲಿ ರಾವಣನು ತ್ರೇತಾಯುಗದಲ್ಲಿ ಇದ್ದನೇ? ಇಲ್ಲ. ವಾಸ್ತವದಲ್ಲಿ ನಾವೆಲ್ಲರೂ ಸೀತೆಯ ರೂಪದಲ್ಲಿರುವ ಮಾನವ ಆತ್ಮಗಳು ದ್ವಾಪರ ಯುಗದಿಂದ ದೇಹದ ಅಭಿಮಾನದಲ್ಲಿ ಬಂದ ಕಾರಣದಿಂದ 5 ವಿಕಾರಗಳ ರೂಪದ ರಾವಣನ ಶೋಕವಾಟಿಕೆಯಲ್ಲಿ ಅಂದರೆ ದುಃಖದ ತೋಟದಲ್ಲಿ ಬಂಧಿತರಾಗಿದ್ದೇವೆ ಅಥವಾ ಖೈದಿಗಳಾಗಿದ್ದೇವೆ. ನಮ್ಮನ್ನು ಅದರಿಂದ ಬಿಡುಗಡೆ ಮಾಡುವುದಕ್ಕೆ ಆತ್ಮಗಳ ತಂದೆಯಾದ ಸುಪ್ರೀಂ ಸೋಲ್ ಶಿವ ಶ್ರೀರಾಮನ ದೇಹದಲ್ಲಿ ಪ್ರವೇಶಿಸಿ ತನ್ನ ಇಂದ್ರಿಯಗಳನ್ನು ಜಯಿಸುವ ಕಲೆಯನ್ನು ಅಂದರೆ ಸಹಜ ರಾಜಯೋಗ ಮತ್ತು ಈಶ್ವರೀಯ ನಿಯಮಗಳ ಲಕ್ಷ್ಮಣ ರೇಖೆಯನ್ನು ವರ್ತಮಾನ ಸಮಯದಲ್ಲಿ ತಿಳಿಸುತ್ತಿದ್ದಾರೆ. ಈ ನಿಯಮಗಳಲ್ಲಿ ಇರುವ ಕಾರಣದಿಂದಲೇ ನಾವು ಸೀತೆಯ ರೂಪದಲ್ಲಿರುವ ಆತ್ಮಗಳು ರಾವಣನ ಹಿಡಿತದಿಂದ ಪಾರಾಗುತ್ತೇವೆ. ನಿಯಮಗಳ ಸಂಪೂರ್ಣ ಜ್ಞಾನದ ಕೊರತೆಯಿಂದಲೇ ಮನುಷ್ಯಾತ್ಮರು ಈ 5 ವಿಕಾರಗಳಿಂದ ಬಳಲುವ ಮೂಲಕ ಪ್ರಾಣಿಗಳಿಗಿಂತಲೂ ಕೆಟ್ಟು ಹೋಗಿದ್ದಾರೆ. ಇದರ ನೆನಪಾರ್ಥವಾಗಿಯೇ ಶ್ರೀರಾಮನಿಗೆ ವಾನರ ಸೈನ್ಯವು ಸಿಕ್ಕಿತು ಎಂದು ತೋರಿಸಲಾಗಿದೆ. ರಾಮಾಯಣದಲ್ಲಿ ಹೇಳಲಾಗಿದೆ, ರಾವಣನು ಮಾನವರ ಸೈನ್ಯವನ್ನು ತೆಗೆದುಕೊಂಡನು ಮತ್ತು ಶ್ರೀರಾಮನು ವಾನರ ಸೈನ್ಯವನ್ನು ತೆಗೆದುಕೊಂಡನು. ಹಾಗಾದರೆ ಏನು ಶ್ರೀರಾಮನಿಗೆ ನಿಜವಾಗಿಯೂ ಮಾನವರು ಸಿಗಲಿಲ್ಲವೇ? ಬದಲಾಗಿ ವಾನರ ಸೈನ್ಯವನ್ನು ತೆಗೆದುಕೊಳ್ಳಬೇಕಾಯಿತೆ? ವಾಸ್ತವವಾಗಿ ಇದು ಯಾವುದೇ ಪ್ರಾಣಿ ಮಂಗಗಳ ಮಾತಲ್ಲ. ಇಂದಿನ ಮಾನವನ ಬುದ್ಧಿಯು ಮಂಗಗಳಂತೆಯೇ ವಿಕಾರಿಯಾಗಿದೆ. ಶ್ರೀರಾಮನು ಬಂದು ವಾನರ ಬುದ್ಧಿಯುಳ್ಳವರನ್ನೇ ದೇವಾಲಯಕ್ಕೆ ಅರ್ಹರಾಗುವಂತೆ ಅಂದರೆ ದೇವತೆಯನ್ನಾಗಿ ಮಾಡುತ್ತಾರೆ. ತನ್ನ ವನವಾಸದ ಯುದ್ಧದ ಸಮಯದಲ್ಲಿ ಶ್ರೀರಾಮನ ಹತ್ತಿರ ರಥವೂ ಇರಲಿಲ್ಲ. ಅದಕ್ಕಾಗಿಯೇ ರಾಮಾಯಣದಲ್ಲಿ ಹೀಗೆ ಹೇಳಲಾಗಿದೆ, ರಾವಣ ರಥಿ ವಿರತಿ ರಘುವೀರ ದೇಖ ವಿಭೀಷಣ ಭಯೋ ಅಧೀರ. ರಾವಣನ ಹತ್ತಿರ ರಥವಿದೆ ಹಾಗೂ ರಘುವೀರ ಶ್ರೀರಾಮನ ಹತ್ತಿರ ರಥವಿಲ್ಲ. ವಿಭೀಷಣನು ಈ ಭಯಾನಕತೆಯನ್ನು ನೋಡಿ ತಾಳ್ಮೆ ಕಳೆದುಕೊಳ್ಳುತ್ತಿದ್ದಾನೆ. ಇಲ್ಲಿ ಯಾವುದೇ ಸ್ಥೂಲ ಅರಣ್ಯ ಅಥವಾ ಪ್ರಾಣಿ ಮಂಗಗಳ ಮಾತಲ್ಲ. ಇದೇ ರೀತಿ ಇಲ್ಲಿ ಯಾವುದೇ ಸ್ಥೂಲ ರಥದ ವಿಷಯವಲ್ಲ. ವಾಸ್ತವವಾಗಿ ಕಠೋಪನಿಷತ್ನಲ್ಲಿ ಹೇಳಲಾಗಿದೆ, ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ, ಅಂದರೆ ದೇಹವನ್ನೇ ರಥ ಎಂದು ಕರೆಯಲಾಗಿದೆ. ರಾವಣನಿಗೆ ರಥವನ್ನು ತೋರಿಸುವುದರ ಅರ್ಥವೇನೆಂದರೆ ಅವನ ದೇಹದ ಅಭಿಮಾನವು ತುಂಬಾ ವಿಶಾಲವಾಗಿದೆ. ಅದಕ್ಕಾಗಿಯೇ ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ರಾವಣನ ದೊಡ್ಡ ಪ್ರತಿಮೆಯನ್ನು ಮಾಡಲಾಗುತ್ತದೆ. ಆದರೆ ರಾಮನಿಗೆ ರಥವನ್ನು ತೋರಿಸಲಿಲ್ಲ, ಅಂದರೆ ಅವನಿಗೆ ದೇಹದ ಅಭಿಮಾನವೇ ಇಲ್ಲ. ಅವನು ದೇಹದ ಅಭಿಮಾನವನ್ನು ಮರೆತು ಆತ್ಮಾಭಿಮಾನಿ ಆಗಿದ್ದಾನೆ. ಇದಲ್ಲದೆ ರಾಮನ ಜೀವನಕ್ಕೆ ಸಂಬಂಧಿಸಿದ ಇತರ ಕೆಲವು ಘಟನೆಗಳಿವೆ. ಹೇಗೆ ಶಾಪದ ಕಾರಣದಿಂದ ಕಾಡಿನಲ್ಲಿ ಕಲ್ಲಾಗಿ ಮಾರ್ಪಟ್ಟ ಅಹಲ್ಯ ಶ್ರೀರಾಮನ ಪಾದಸ್ಪರ್ಶದಿಂದ ತಕ್ಷಣವೇ ಚೈತನ್ಯ ಜೀವಿಯಾಗಿ ಬದಲಾಗುತ್ತಾಳೆಂದು ಶಾಸ್ತ್ರಗಳಲ್ಲಿ ತೋರಿಸಲಾಗಿದೆ. ಎಲ್ಲರೂ
ಈ ರೀತಿ ತಿಳಿದುಕೊಳ್ಳುತ್ತಾರೆ, ರಾಮ ಅಂತೂ ಭಗವಂತನಾಗಿದ್ದಾನೆ, ಆದ್ದರಿಂದ ಈ ರೀತಿಯ ಪರಿವರ್ತನೆ ಸಾಧ್ಯವಿದೆ. ಆದರೆ ಭಗವಂತನು ಯಾವುದೇ ಚಮತ್ಕಾರವನ್ನು ಮಾಡುವುದಿಲ್ಲ. ಬದಲಿಗೆ ಅವರು ಆತ್ಮ ಮತ್ತು ಪರಮಾತ್ಮನ ಜ್ಞಾನವನ್ನು ನೀಡುತ್ತಾರೆ. ಅದರ ಮೂಲಕ ದೇಹದ ಅಭಿಮಾನದಿಂದ ಕಲ್ಲು ಅಂದರೆ ಜಡವಾಗಿರುವ ಬುದ್ಧಿಯು ಮತ್ತೆ ಕ್ರಿಯಾತ್ಮಕ ಚಲನಶೀಲ ಅಂದರೆ ಜಾಗೃತವಾಗುತ್ತದೆ. ಈ ಸದ್ಬುದ್ಧಿಯು ದೇವರ ಕೊಡುಗೆಯಾಗಿದೆ ಹಾಗೂ ಇದೇ ನಿಜವಾದ ಧನಸಂಪತ್ತಾಗಿದೆ. ಇದಕ್ಕಾಗಿಯೇ ಹೇಳಲಾಗುತ್ತದೆ, ಎಲ್ಲಿ ಸುಮತಿ ಅಂದರೆ ಒಳ್ಳೆಯ ಬುದ್ಧಿ ಇದೆಯೋ ಅಲ್ಲಿ ನಾನಾ ಪ್ರಕಾರದ ಸಂಪತ್ತು ಸಿಗುತ್ತದೆ, ಹಾಗೂ ಎಲ್ಲಿ ಕುಮತಿ ಅಂದರೆ ದುರ್ಬುದ್ಧಿ ಇರುವುದು ಅಲ್ಲಿ ವಿಪತ್ತಿಯೇ ದೊರಕುತ್ತದೆ. ಹಾಗೂ ಇದು ಎಂದಿಗೂ ವ್ಯರ್ಥವಾಗದ, ನಾಶವಾಗದ ಅವಿನಾಶಿಯ ಸಂಪತ್ತಾಗಿದೆ. ಹಾಗೂ ಈ ಧನದ ದಾನದಿಂದ ಇನ್ನು ಧನವು ಹೆಚ್ಚಾಗುತ್ತಲೇ ಹೋಗುತ್ತದೆ. ಅದಕ್ಕಾಗಿ ಹೇಳುತ್ತಾರೆ, ಧನ್ ದಿಯೇ ಧನ ಖೋಟೆ, ಅಂದರೆ ಧನವನ್ನು ಕೊಟ್ಟಾಗ ಧನವು ಕರಗುವುದಿಲ್ಲ. ಈ ಜ್ಞಾನದ ದಾನವು ಭೌತಿಕ ವಸ್ತುಗಳ ದಾನಕ್ಕಿಂತ ಶ್ರೇಷ್ಠವಾಗಿದೆ. ಇದಕ್ಕಾಗಿಯೇ ಗೀತೆಯ ಅಧ್ಯಾಯ 4ರ 33ನೇ ಶ್ಲೋಕದಲ್ಲಿ ಉಲ್ಲೇಖಿಸಲಾಗಿದೆ, ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ. ರಾಮಾಯಣದಲ್ಲಿ ತೋರಿಸಲಾಗಿದೆ, ಶಬರಿಯು ರಾಮನಿಗೆ ಹಣ್ಣನ್ನು ತಿನ್ನಿಸುವುದರ ಮೊದಲು ಸ್ವತಃ ಹಣ್ಣಿನ ರುಚಿಯನ್ನು ನೋಡಿ ತಿನ್ನಿಸುತ್ತಾಳೆ. ಮತ್ತು ಶಬರಿಯು ಶ್ರದ್ಧೆಯಿಂದ ಅರ್ಪಿಸಿದ ಎಂಜಲಿನ ಹಣ್ಣುಗಳನ್ನು ಶ್ರೀರಾಮನು ಸ್ವೀಕರಿಸುತ್ತಾನೆ. ಏಕೆಂದರೆ ಭಗವಂತನೂ ಸಹ ಪ್ರೀತಿಗೆ ಭಾವುಕನಾಗಿದ್ದಾನೆ. ಇದಕ್ಕಾಗಿಯೇ ಗೀತೆಯ ಅಧ್ಯಾಯ 9ರ 26ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತುಪರಿತಂ ಅಶ್ನಾಮಿ ಪ್ರಯತಾತ್ಮನ. ಇದರ ಅರ್ಥವಾಗಿದೆ, ಬಡವ ಅಥವಾ ಯಾವುದೇ ವ್ಯಕ್ತಿ ನನಗೆ ಎಲೆಗಳು, ಹೂವುಗಳು, ಹಣ್ಣುಗಳು, ಜಲ ಅಥವಾ ಯಾವುದೇ ಸಾಮಾನ್ಯ ವಸ್ತುವನ್ನು ಪೂರ್ಣ ಹೃದಯದಿಂದ ಅರ್ಪಿಸುತ್ತಾನೋ, ಆ ಶ್ರದ್ಧೆಯಿಂದ ತುಂಬಿದ ಹಾಗೂ ಭಾವನೆಯಿಂದ ತಂದ ಭಕ್ತಿಯ ಎಂಜಲಿನ ನೈವೇದ್ಯವನ್ನು ಸಹ ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಶಬರಿಯ ಎಂಜಲಿನ ಹಣ್ಣನ್ನು ಲಕ್ಷ್ಮಣನು ಸ್ವೀಕರಿಸುವುದಿಲ್ಲ, ಆದರೆ ಶ್ರೀರಾಮನು ಸಂತೋಷದಿಂದ ಸ್ವೀಕರಿಸಿದ. ಏಕೆಂದರೆ ಭಗವಂತನಿಗೆ ಯಾವುದೇ ದೋಷ ಅಂಟುವುದಿಲ್ಲ. ಅದಕ್ಕಾಗಿಯೇ ತುಳಸಿದಾಸನು ಹೇಳಿದ್ದಾರೆ, ಸಮರ್ಥನಾಗಿರುವವನಿಗೆ ದೋಷ ಅಂಟುವುದಿಲ್ಲ. ರವಿ, ಅಗ್ನಿ, ಜಲದ ಸಮಾನ ಯಾರೂ ಇಲ್ಲ. ಹೇಗೆ ಸೂರ್ಯನು ಇಡೀ ಪ್ರಪಂಚದಲ್ಲಿ ಎಷ್ಟೇ ಕೊಳಕು ಹರಡಿದ್ದರೂ ಸಹ ಎಲ್ಲಾ ಕೊಳಕನ್ನು ಒಣಗಿಸುತ್ತಾನೆ, ಹಾಗೆಯೇ ಬೆಂಕಿಯು ಕಸವನ್ನು ಸುಟ್ಟು ಶುದ್ಧೀಕರಿಸುತ್ತದೆ ಮತ್ತು ನೀರು ಸಹ ಶುದ್ಧೀಕರಿಸುತ್ತದೆ. ಆದ್ದರಿಂದ ಅವುಗಳಿಗೆ ಯಾವುದೇ ದೋಷ ಹತ್ತುವುದಿಲ್ಲ. ಇವೆಲ್ಲವೂ ರಾಮನ ಜೀವನಕ್ಕೆ ಸಂಬಂಧಿಸಿದ ಕೆಲವು ಪ್ರಸಿದ್ಧ ಘಟನೆಗಳಾಗಿವೆ. ಆದರೆ ಈಶ್ವರನು ಯಾವಾಗ ಸೃಷ್ಟಿಯಲ್ಲಿ ಅವತರಿಸುತ್ತಾನೋ ಆಗ ಅವನು ಒಂದು ವಿಶೇಷ ಉದ್ದೇಶವನ್ನು ಸಹ ಜೊತೆಯಲ್ಲಿ ತರುತ್ತಾನೆ. ಇದರ ವರ್ಣನೆ ಗೀತೆಯ ಅಧ್ಯಾಯ 4ರ 7 ಮತ್ತು 8ನೇ ಶ್ಲೋಕದಲ್ಲಿ ಬಂದಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದರ ಅರ್ಥ, ಯಾವಾಗ ಧರ್ಮಕ್ಕೆ ಅಪಕೀರ್ತಿ ಉಂಟಾಗಿ ಅಧರ್ಮವು ಹೆಚ್ಚುತ್ತದೆಯೋ ಆಗ ನಾನು ಸತ್ಯ ಧರ್ಮವನ್ನು ಸ್ಥಾಪಿಸಲು, ದುಷ್ಟರನ್ನು ನಾಶ ಮಾಡಲು ಮತ್ತು ಸತ್ಪುರುಷರನ್ನು ರಕ್ಷಿಸಲು ಬರುತ್ತೇನೆ.
ಅಂದರೆ ಈ ವಿಶೇಷ ಕಾರ್ಯಗಳನ್ನು ನೆರವೇರಿಸಲು ಸ್ವತಃ ಈಶ್ವರನು ಈ ಭೂಮಿಯಲ್ಲಿ ಅವತರಿಸಿದ್ದಾರೆ. ಹಾಗೂ ಅವನನ್ನು ಯಾರು ಗುರುತಿಸುತ್ತಾರೋ ಅವರ ಮನದಲ್ಲಿ ಅವನು ರಮಿಸುತ್ತಾನೆ. ಈ ಪ್ರಕಾರ ಅವರು ತಮ್ಮೊಳಗೆ ಸದ್ಗುಣಗಳನ್ನು ಸ್ಥಾಪಿಸಿ ದುರ್ಗುಣಗಳನ್ನು ನಾಶ ಮಾಡಿ ಸದ್ಗುಣಗಳನ್ನು ಪಾಲಿಸುವುದರ ಮೂಲಕ ರಾಮರಾಜ್ಯದ ಸ್ಥಾಪನೆಯಲ್ಲಿ ಸಹಯೋಗಿಗಳಾಗುತ್ತಾರೆ. ಆದರೆ ದುಷ್ಟರ ದುಷ್ಟತನ ಅಥವಾ ದುರ್ಗುಣಗಳ ನಾಶವಾಗದ ಹೊರತು ಸ್ಥಾಪನೆಯ ಕಾರ್ಯಕ್ಕೆ ಯಾವುದೇ ಮೌಲ್ಯವಿಲ್ಲ. ಹಾಗಾದರೆ ಈ ಕರ್ತವ್ಯಗಳ ನಿರ್ವಹಣೆಯು ಶ್ರೀರಾಮನ ಮೂಲಕ ಹೇಗೆ ಆಗುತ್ತದೆಂದು ನಾವು ಮುಂದೆ ತಿಳಿಯೋಣ. ಆ ವಿಶೇಷ ಕರ್ತವ್ಯವೆಂದರೆ ಯಜ್ಞವನ್ನು ರಕ್ಷಣೆ ಮಾಡುವುದು. ವಿಶ್ವಾಮಿತ್ರನು ಲೋಕ ಕಲ್ಯಾಣಕ್ಕಾಗಿ ಯಜ್ಞವನ್ನು ನಡೆಸಿದಾಗ ರಾಕ್ಷಸರು ಯಜ್ಞದಲ್ಲಿ ಅಸ್ಥಿ, ಮಾಂಸ ಇತ್ಯಾದಿ ತ್ಯಾಜ್ಯ ಪದಾರ್ಥಗಳನ್ನು ಎಸೆದು ಆ ಪವಿತ್ರ ಕಾರ್ಯದಲ್ಲಿ ವಿಘ್ನವನ್ನುಂಟು ಮಾಡಿದರು. ಆಗ ವಿಶ್ವಾಮಿತ್ರನು ಶ್ರೀರಾಮ ಮತ್ತು ಲಕ್ಷ್ಮಣರ ಸಹಾಯದಿಂದ ಯಜ್ಞವನ್ನು ರಕ್ಷಿಸಿದನು. ಈ ಸಮಯದಲ್ಲಿ ಶ್ರೀರಾಮನು ಋಷಿಗಳು ಮತ್ತು ಸಂತರನ್ನು ರಕ್ಷಿಸದಲ್ಲದೆ ರಾಕ್ಷಸರ ನಾಶವನ್ನು ಸಹ ಮಾಡಿದನು. ಮುಂದಿನ ಪ್ರಸಂಗ ವಾಲಿವಧೆ. ರಾಮಾಯಣದಲ್ಲಿ ವಾಲಿಯನ್ನು ಕೊಲ್ಲಲು ಶ್ರೀರಾಮನು 7 ತಾಳೆ ಮರಗಳ ಮರೆಯಲ್ಲಿ ಬಾಣವನ್ನು ಹೊಡೆದನೆಂದು ತೋರಿಸಲಾಗಿದೆ. ಈ ರೀತಿ ಬಾಣ ಹೊಡೆಯುವ ಕಾರಣವೇನೆಂದರೆ ವಾಲಿಯೊಂದಿಗೆ ಮುಖಾಮುಖಿಯಾಗಿ ಹೋರಾಡುವವರ ಅರ್ಧದಷ್ಟು ಶಕ್ತಿ ಅವನಿಗೆ ದೊರಕುತ್ತದೆ ಎಂಬ ವರವನ್ನು ವಾಲಿ ಪಡೆದಿದ್ದನು. ಆದ್ದರಿಂದ ಭಗವಂತ ಶ್ರೀರಾಮನು ವಾಲಿಯನ್ನು ಯುಕ್ತಿಯಿಂದ ಕೊಂದನು. ಇದು ಒಂದು ಮೋಸ ಅಲ್ಲ, ಆದರೆ ಒಂದು ಯುಕ್ತಿಯಾಗಿದೆ. ಏಕೆಂದರೆ ಕಬ್ಬಿಣವನ್ನು ಕಬ್ಬಿಣದಿಂದ ಹೊಡೆಯಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಂದರೆ ದುಷ್ಟರೊಂದಿಗೆ ಹೋರಾಡುವಾಗ ದುಷ್ಟತನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇದನ್ನೇ ಹೇಳಲಾಗುತ್ತದೆ ಶಠೇಶಾಠ್ಯಂ ಸಮಾಚರೇತ್. ಇದರ ನಂತರ ಶ್ರೀರಾಮನ ಮುಖ್ಯ ಕರ್ತವ್ಯವೆಂದರೆ ರಾವಣನನ್ನು ಕೊಲ್ಲುವುದು. ಅದು ಕೆಟ್ಟದರ ಮೇಲೆ ಒಳ್ಳೆತನದ ವಿಜಯವನ್ನು ಸಂಕೇತಿಸುತ್ತದೆ. ರಾವಣನನ್ನು ಅತ್ಯಂತ ಬಲಶಾಲಿಯಾದ 10 ತಲೆಯ ರಾಕ್ಷಸನನ್ನಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅವನು ವೇದಶಾಸ್ತ್ರಗಳಲ್ಲಿ ಪರಿಣಿತನಾಗಿದ್ದನು. ಆದರೆ ಅವನ ಅಹಂಕಾರದಿಂದಾಗಿ ಬ್ರಾಹ್ಮಣನಾಗಿದ್ದರೂ ಅವನು ರಾಕ್ಷಸನೆಂದು ಕರೆಸಿಕೊಂಡ. ಈಗ ಪ್ರಶ್ನೆ ಏನೆಂದರೆ, 10 ತಲೆಗಳಿರುವ ವ್ಯಕ್ತಿ ಇದ್ದನೇ ಮತ್ತು ಆ 10 ತಲೆಗಳ ಮೇಲೆ ಕತ್ತೆಯ ತಲೆಯನ್ನು ತೋರಿಸಲಾಗಿದೆ. ಹಾಗಾದರೆ ಇದರ ಆಧ್ಯಾತ್ಮಿಕ ರಹಸ್ಯವೇನು? ವಾಸ್ತವದಲ್ಲಿ ಶಾಸ್ತ್ರದಲ್ಲಿ ಏನೆಲ್ಲ ಹೆಸರುಗಳಿದೆಯೋ ಅವುಗಳೆಲ್ಲವೂ ಕಾರ್ಯದ ಆಧಾರದ ಮೇಲೆ ಹೆಸರಿಸಲಾಗಿದೆ. ರಾವಣ ಎಂಬ ಹೆಸರಿನ ಅರ್ಥವಾಗಿದೆ ರಾವೈತೆ ಲೋಕಾನ್ ಇತಿ ರಾವಣ್, ಅಂದರೆ ಜನರನ್ನು ಅಳಿಸಿ ದುಃಖವನ್ನು ನೀಡುವವನು. ಹಾಗಾದರೆ ರಾವಣನ ನಿಜವಾದ ರೂಪವೇನು? ವಾಸ್ತವದಲ್ಲಿ ಅಂತಹ 10 ತಲೆಯ ವ್ಯಕ್ತಿ ಇಲ್ಲ. ಒಂದು ವೇಳೆ ಅವನಿದ್ದನೆಂದರೆ ಇಂದಿಗೂ ಸಹ ಅವನ ವಂಶದವರು ಕಾಣಿಸುತ್ತಿದ್ದರು. ವಾಸ್ತವವಾಗಿ ರಾವಣನ 10 ತಲೆಗಳಲ್ಲಿ 5 ತಲೆಗಳು 5 ವಿಕಾರಗಳು, ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರವನ್ನು ಸೂಚಿಸುತ್ತವೆ. ಮತ್ತು ಉಳಿದ 5 ತಲೆಗಳು ಪ್ರಕೃತಿಯ 5 ತತ್ವಗಳಾದ ಭೂಮಿ, ನೀರು, ಗಾಳಿ, ಬೆಂಕಿ ಮತ್ತು ಆಕಾಶವನ್ನು ಸೂಚಿಸುತ್ತವೆ. ಅವುಗಳನ್ನು ರಾವಣನು ತನ್ನ ಮಂಚದ ಕಾಲಿಗೆ ಕಟ್ಟಿದ್ದ. ಇದಲ್ಲದೆ ರಾವಣನ 10 ತಲೆಗಳ ಮೇಲೆ ತೋರಿಸಿರುವ ಕತ್ತೆಯ ತಲೆಯು ದೇಹದ ಪ್ರಜ್ಞೆ ಅಥವಾ ದೇಹದ ಅಭಿಮಾನ ಎಂದು ತೋರಿಸುತ್ತದೆ. ಅಂದರೆ ನಾನು ಕೂಡ ಕಡಿಮೆ ಇಲ್ಲ ಅನ್ನುವ ಭಾವನೆ. ಅದನ್ನೇ ಅಹಂಭಾವ ಎಂದು ಕರೆಯಲಾಗುತ್ತದೆ. ತನ್ನನ್ನು ದೇಹವೆಂದು ಪರಿಗಣಿಸುವುದು, ಇತರರನ್ನು ದೇಹವೆಂದು ನೋಡುವುದು ಮತ್ತು ಅದೇ ಪ್ರಜ್ಞೆಯಲ್ಲಿ ಉಳಿದು ಎಲ್ಲಾ ರೀತಿಯ ಕರ್ತವ್ಯಗಳನ್ನು ನಿರ್ವಹಿಸುವುದು ಇದೇ ಕತ್ತೆಯ ತಲೆಯ ಅರ್ಥವಾಗಿದೆ. ರಾಮಾಯಣದಲ್ಲಿ ಶ್ರೀರಾಮನು ರಾವಣನನ್ನು ಬಾಣಗಳಿಂದ ಕೊಂದನೆಂದು ತೋರಿಸಲಾಗಿದೆ. ಆದರೆ ಇದು ಭೌತಿಕ
ಬಿಲ್ಲು ಮತ್ತು ಬಾಣದ ವಿಷಯವಲ್ಲ ಮತ್ತು ಶ್ರೀರಾಮನು ಯಾವುದೇ ದೈಹಿಕ ಹಿಂಸೆಯನ್ನು ಮಾಡಲಿಲ್ಲ. ಇಂದಿನ ಸಾಧು ಸಂತರೂ ಸಹ ಹಿಂಸೆಯನ್ನು ಬೋಧಿಸದಿರುವಾಗ ಮತ್ತು ಗೀತೆಯಲ್ಲಿ ದೇವತೆಗಳನ್ನು ಸಹ ಅಹಿಂಸಾವಾದಿಗಳೆಂದು ವಿವರಿಸಲಾಗಿದೆ. ಹಾಗಾದರೆ ಸ್ವತಃ ಭಗವಂತ ಶ್ರೀರಾಮನು ಹೇಗೆ ಹಿಂಸಾತ್ಮಕ ಯುದ್ಧವನ್ನು ಮಾಡುವುದಕ್ಕೆ ಸಾಧ್ಯ? ವಾಸ್ತವವಾಗಿ ಕವಿಗಳ ಭಾಷೆ ಅಲಂಕಾರಿಕ ಮತ್ತು ಸಾಂಕೇತಿಕವಾಗಿರುತ್ತದೆ. ಬಾಣ ಎಂದರೆ ಜ್ಞಾನದ ಬಾಣಗಳು. ಹೇಗೆ ಬಾಣ ಬಿಟ್ಟಾಗ ವ್ಯಕ್ತಿ ಗಾಯಗೊಳ್ಳುತ್ತಾರೋ ಅದೇ ರೀತಿಯಲ್ಲಿ ಭಗವಂತನ ಜ್ಞಾನವನ್ನು ಕೇಳಿದ ನಂತರ ಪ್ರತಿಯೊಬ್ಬ ಮನುಷ್ಯನೊಳಗಿರುವ 5 ವಿಕಾರ ಸ್ವರೂಪದ ರಾವಣನನ್ನು ಕೊಲ್ಲಲಾಗುತ್ತದೆ. ಭಗವದ್ಗೀತೆಯಲ್ಲಿಯೂ ಸಹ ಭಗವಂತನ ಜ್ಞಾನವು ಅಜ್ಞಾನವನ್ನು ನಾಶ ಮಾಡುವ ಶಸ್ತ್ರ ಎಂದು ಹೇಳಲಾಗಿದೆ. ಗೀತೆಯ 4ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಬಂದಿದೆ, ತಸ್ಮಾತ್ ಅಜ್ಞಾನ ಸಂಭೂತಂ ಕೃತ್ಸ್ನಂ ಜ್ಞಾನಸಿನಾತ್ಮನ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠ ಉತ್ತಿಷ್ಠ ಭಾರತ. ಅಂದರೆ ಅಜ್ಞಾನದಿಂದ ಹುಟ್ಟಿದ ಸಂದೇಹವನ್ನು ಆತ್ಮದ ಜ್ಞಾನದ ಖಡ್ಗದಿಂದ ಕತ್ತರಿಸಿ ಯೋಗದಲ್ಲಿ ತಲ್ಲೀನನಾಗಿ ಎದ್ದು ನಿಲ್ಲು. ಈ ಜ್ಞಾನದಿಂದ 5 ವಿಕಾರಗಳ ರಾವಣನನ್ನು ಗೆದ್ದಾಗ ಮಾತ್ರ ರಾಮರಾಜ್ಯ ಬರುವುದು, ಅಥವಾ ನಾವೆಲ್ಲರೂ ಅಯೋಧ್ಯೆಯ ನಿವಾಸಿಗಳಾಗುತ್ತೇವೆ. ಅಯೋಧ್ಯೆಯ ಅರ್ಥವೇನು? ಅಂದರೆ ಇಲ್ಲ, ಯೋಧ್ಯ ಎಂದರೆ ಯುದ್ಧ. ಯುದ್ಧವೇ ಇಲ್ಲದ ಸ್ಥಳಕ್ಕೆ ಅಯೋಧ್ಯ ಎಂದು ಹೆಸರಿಡಲಾಗಿದೆ. ಹಾಗಾದರೆ ಇದು ಉತ್ತರ ಪ್ರದೇಶದಲ್ಲಿರುವ ಒಂದು ಭೌಗೋಳಿಕ ಪ್ರದೇಶದ ಮಾತಾಗಿದೆಯೇ? ವಾಸ್ತವವಾಗಿ ಈಗಿನ ವರ್ತಮಾನ ಸಮಯ ಅಂದರೆ ಕಲಿಯುಗದ ಅಂತ್ಯದಲ್ಲಿ ಸಾಕ್ಷಾತ್ ಶ್ರೀರಾಮನೇ ಬಂದು ಸುಂದರ ಸುಖವಾದ ಜಗತ್ತನ್ನು ಸ್ಥಾಪಿಸುತ್ತಿದ್ದಾನೆ. ಅದರ ಗಾಯನವೇ ಅಯೋಧ್ಯ, ಅಂದರೆ ಘರ್ಷಣೆ ಇಲ್ಲದಂತಹ ಆತ್ಮಗಳ ಸಂಘಟನೆ. ಅಲ್ಲಿ ಯಾವುದೇ ತರಹದ ಕ್ಲೇಶಗಳು ಇರುವುದಿಲ್ಲ. ಅವರಲ್ಲಿ ಮಾತಿನಿಂದಾಗಲಿ ಅಥವಾ ದೃಷ್ಟಿಯ ನೋಟದಿಂದಾಗಲಿ ಅಥವಾ ಮನಸ್ಸಿನಿಂದಾಗಲಿ ಯಾವುದೇ ರೀತಿಯ ಘರ್ಷಣೆ ಕಂಡುಬರುವುದಿಲ್ಲ. ಬೈಗುಳ ಬೈಯುವುದು ಅಥವಾ ಹೊಡೆದಾಡುವುದಂತೂ ದೂರದ ಮಾತಾಗಿದೆ. ಅಲ್ಲಿ ಒಬ್ಬರ ನಿಯಂತ್ರಣದಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಕುಲ, ಒಂದೇ ಭಾಷೆ, ಒಂದೇ ಅಭಿಪ್ರಾಯ. ಅಲ್ಲಿ ಘರ್ಷಣೆಯಾಗುವಂತಹ ಪ್ರಶ್ನೆಯೇ ಇಲ್ಲ. ಅದನ್ನೇ ನಿಜವಾದ ಅಯೋಧ್ಯ ಮತ್ತು ಅಯೋಧ್ಯ ನಿವಾಸಿಗಳು ಎಂದು ಕರೆಯಲಾಗುತ್ತದೆ. ಈಗ ನೀವು ಸ್ವಲ್ಪ ವಿಚಾರಿಸಿ, ಉತ್ತರ ಪ್ರದೇಶದ ಅಯೋಧ್ಯ ನಗರದ ನಿವಾಸಿಗಳಲ್ಲಿ ಈ ಕೌಟುಂಬಿಕ ಭಾವನೆ ಇದೆಯೇ? ನಾವು ಅವರನ್ನು ನಿಜವಾದ ಅಯೋಧ್ಯ ನಿವಾಸಿಗಳು ಎಂದು ಕರೆಯಬಹುದೇ? ಬಹುಶಃ ಇಲ್ಲ. ನಿಜವಾದ ಅಯೋಧ್ಯವು ವಾಸ್ತವವಾಗಿ ಈಗ ಶ್ರೀರಾಮನಿಂದ ಸ್ಥಾಪಿಸಲ್ಪಡುತ್ತಿದೆ. ಈಗ ಮುಂದಿನ ವಿಷಯ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಏಕೆಂದರೆ ಅನೇಕ ವರ್ಷಗಳ ಸುದೀರ್ಘ ಸಂಘರ್ಷದ ನಂತರ ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಸ್ಥಾಪಿಸುವುದರಲ್ಲಿ ಯಶಸ್ವಿಯಾಗಿದ್ದೇವೆ. ಆದರೆ ನಾವು ನಿಜವಾದ ರಾಮನನ್ನು ಗುರುತಿಸಿದ್ದೇವೇನು? ಒಂದು ವೇಳೆ ಅವನನ್ನು ಗುರುತಿಸಿದ್ದರೆ ಹೀಗೆ ಏಕೆ ಹೇಳುತ್ತೀವಿ? 4 ಕಡೆ ಪ್ರದಕ್ಷಿಣೆ ಹಾಕಿದರೂ ಸಹ ಪ್ರತಿ ಕ್ಷಣ ದೂರವಿದ್ದೆವು ಎಂದರೆ ನಾವು ನಿಜವಾದ ರಾಮನನ್ನು ಗುರುತಿಸಿಲ್ಲ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಶ್ರೀರಾಮನಿಗೆ ದೇವಸ್ಥಾನವನ್ನು ಅಂದರೆ ಮನೆಯನ್ನು ಯಾರು ಕಟ್ಟಬಹುದು? ಸ್ವಯಂ ಶ್ರೀರಾಮನೇ ತಮ್ಮ ಮನೆಯನ್ನು ಕಟ್ಟುತ್ತಾರೆ. ಅದು ತ್ರೇತಾಯುಗದ ಶ್ರೀರಾಮನ ಮಾತಾಗಿದೆಯೇ? ಇಲ್ಲ. ಅಲ್ಲಿ ಆ ರಾಮನಿಗೂ ಕೂಡ ಭಗವಂತನಾಗಿ ಈಶ್ವರನ ರೂಪದಲ್ಲಿ ಪರಂಪಿತ ಪರಮಾತ್ಮ ಶಿವನಿದ್ದ. ಅದಕ್ಕಾಗಿಯೇ ಶ್ರೀರಾಮನು ಸಹ ಆ ಶಿವನನ್ನೇ ಮಹಿಮೆ ಮಾಡುತ್ತಾ ರಾಮಾಯಣದಲ್ಲಿ ಹೊಗಳಿದ್ದಾರೆ. ಶಿವದ್ರೋಹಿ ಮಮ ದಾಸ ಕಹಾವ
ಸೋನರು ಸಪುನೆಹು ಮೋಹಿನ ಪಾವ. ಇದರ ಸಾರಾಂಶವಾಗಿದೆ: ಶಿವನ ದ್ರೋಹಿಗಳು ಶ್ರೀರಾಮನನ್ನು ಪಡೆಯಲು ಸಾಧ್ಯವಿಲ್ಲ. ವರ್ತಮಾನ ಸಮಯದ ಕಲ್ಪಾಂತ್ಯದಲ್ಲಿ ಆ ನಿರಾಕಾರ ಶಿವನು ಯಾರ ಶರೀರದಲ್ಲಿ ಬಂದಿದ್ದಾನೋ ಅವನೇ ನಿಜವಾದ ಶ್ರೀರಾಮನಾಗಿದ್ದಾನೆ. ಅವನೇ ತನ್ನ ಮನೆಯನ್ನು, ಅಂದರೆ ಮಂದಿರವನ್ನು ಗುಪ್ತ ರೂಪದಲ್ಲಿ ನಿರ್ಮಿಸುತ್ತಿದ್ದಾನೆ. ಅದಕ್ಕಾಗಿ ಹೇಳಲಾಗುತ್ತದೆ, ಗುಪ್ತ ವೇಷದಲ್ಲಿ ಸತ್ಯಯುಗವನ್ನು ರಚನೆ ಮಾಡುವುದಕ್ಕೆ ಶಿವನು ಬಂದಿದ್ದಾರೆ. ಈಗಲಾದರೂ ಎದ್ದೇಳು ಮಾನವನೇ, ಎದ್ದೇಳು. ಹೇಗೆ ಬಹಳ ಸಂಘರ್ಷದ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಲಾಗಿದೆಯೋ ಹಾಗೆಯೇ ಚೈತನ್ಯ ಶ್ರೀರಾಮನು ಕೂಡ ಈ ರಾವಣ ರಾಜ್ಯದ ಜೊತೆ ಸಂಘರ್ಷವನ್ನು ಮಾಡಿ ಕಡಿಮೆ ಸಮಯದಲ್ಲಿಯೇ ಪ್ರತ್ಯಕ್ಷರಾಗುತ್ತಾರೆ ಮತ್ತು ಅವರೊಂದಿಗೆ ರಾಮರಾಜ್ಯವೂ ಕೂಡ ಬರುತ್ತದೆ. ಆಗಲೇ ವಾಸ್ತವಿಕ ರೂಪದಲ್ಲಿ ರಾಮನ ಮಂದಿರ ಇಡೀ ಪ್ರಪಂಚದಲ್ಲಿ ಪ್ರತ್ಯಕ್ಷವಾಗುತ್ತದೆ. ಮುಂದೆ ನಾವು ತಿಳಿಯೋಣ ಹೇಗೆ ಯುಕ್ತಿಯಿಂದ ಶ್ರೀರಾಮನು ರಾವಣ ರಾಜ್ಯವನ್ನು ಅಂತ್ಯಗೊಳಿಸಿ ಗುಪ್ತ ರೀತಿಯಲ್ಲಿ ರಾಮರಾಜ್ಯವನ್ನು ನಿರ್ಮಿಸುತ್ತಿದ್ದಾರೆಂದು. ಅದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಯೋಧ್ಯ ನಗರವು ಸರಯೂ ನದಿಯ ದಡದಲ್ಲಿದೆ. ಅಲ್ಲಿ ಶ್ರೀರಾಮನ ರಾಜ್ಯವಿತ್ತು. ಆದ್ದರಿಂದ ಅಯೋಧ್ಯ ನಗರವು ಅಂತಹ ಮಹಾನ್ ನದಿಯ ತೀರದಲ್ಲಿದೆ. ಅಯೋಧ್ಯ ಎಂದರೆ ಎಲ್ಲಿ ಯುದ್ಧ ಆಗುವುದಿಲ್ಲ. ಹಾಗಾದರೆ ಅಹಿಂಸೆಯ ಮಾರ್ಗವನ್ನು ಅಳವಡಿಸಿದಾಗ ಮಾತ್ರ ಅಂತಹ ಅಹಿಂಸೆಯ ರಾಜ್ಯವನ್ನು ಸ್ಥಾಪಿಸಬಹುದು. ಹಾಗಾದರೆ ಧರ್ಮವನ್ನು ಸ್ಥಾಪಿಸುವ ವ್ಯಕ್ತಿ ಎಷ್ಟು ಶ್ರೇಷ್ಠನಾಗಿದ್ದರೆಂದರೆ ಅಲ್ಲಿ ಯಾವುದೇ ರೀತಿಯ ಜಗಳ, ಹೊಡೆದಾಟವಿಲ್ಲ, ರಕ್ತಪಾತವಿಲ್ಲ. ಆಗ ಮಾತ್ರ ಅದನ್ನು ಅಸಲಿ ರೂಪದಲ್ಲಿ ಅಯೋಧ್ಯ ನಗರ ಎಂದು ಕರೆಯಬಹುದು. ವಾಸ್ತವದಲ್ಲಿ ಶ್ರೀರಾಮನು ಈಗ ಬಂದಿದ್ದಾರೆ. ಅವರು ಜ್ಞಾನವನ್ನು ನೀಡಿ ಈ ರೀತಿ ಯುಕ್ತಿಯಿಂದ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಎಂದರೆ ಹಾವು ಸಾಯುತ್ತದೆ ಮತ್ತು ಕೋಲು ಮುರಿಯುವುದಿಲ್ಲ. ನೀವು ನೋಡಿರಬಹುದು, ಭಸ್ಮಾಸುರನಿಗೆ ಹೆದರಿ ಭಗವಂತ ಶಂಕರನು ಇಡೀ ಪ್ರಪಂಚದಾದ್ಯಂತ ಓಡುತ್ತಾ ಓಡುತ್ತಾ ಯಾಕೆ ತಿರುಗಿದರು? ಅವನೇನು ಹೇಡಿಯಾಗಿದ್ದನಾ? ಅವರು ಹೇಡಿಯಾಗಿರಲಿಲ್ಲ. ಯಾವುದೇ ಜಗಳ, ರಕ್ತಪಾತವಾಗದಿರುವಂತೆ ಅಂತಹ ಯೋಜನೆಯನ್ನು ಅವರು ರೂಪಿಸಿದರು. ಕಂಸನಿಗೆ ಹೆದರಿ ಕೃಷ್ಣನು ಏಕೆ ಹಳ್ಳಿಯಿಂದ ಹಳ್ಳಿಗೆ ಓಡಿದರು? ಒಂದು ಸಾರಿ ಬರ್ಸಾನೆಯಲ್ಲಿ, ಮತ್ತೊಂದು ಸಾರಿ ಗೋಕುಲದಲ್ಲಿ. ಅವರು ಸಹ ರಕ್ತಪಾತವಾಗದಂತೆ ಯೋಜನೆಯನ್ನು ರೂಪಿಸಿದರು. ಅದೇ ರೀತಿ ಶ್ರೀರಾಮನು ಕಾಡಿನಲ್ಲಿ ಏಕೆ ಅಲೆದಾಡಬೇಕಾಯಿತು? ಇದರಲ್ಲಿ ಭಯ ಪಡುವಂತ ಮಾತಿಲ್ಲ. ಆದರೆ ಇಲ್ಲಿ ಅವರು ಯುಕ್ತಿಯನ್ನು ರಚಿಸಿದರು. ಕಾಡಿನಲ್ಲಿ ಸ್ವಯಂ ಕಷ್ಟಗಳನ್ನು ಸಹಿಸಿಕೊಂಡು ತನ್ನ ಪ್ರಜೆಗಳಿಗಾಗಿ ಉತ್ತಮ ರಾಜ್ಯವನ್ನು ಸ್ಥಾಪಿಸಿದರು. ಏನೆಲ್ಲ ಧರ್ಮಗಳು ಸ್ಥಾಪನೆಯಾಗಿದೆಯೋ ಆ ಎಲ್ಲಾ ಧರ್ಮ ಸಂಪ್ರದಾಯಗಳಲ್ಲಿಯೂ ಹೊಡೆದಾಟ ನಡೆದಿದೆ. ಇಸ್ಲಾಂ ಧರ್ಮವಾಗಲಿ, ಮುಸ್ಲಿಂ ಧರ್ಮವಾಗಲಿ ಅಥವಾ ಕ್ರಿಶ್ಚಿಯನ್ ಧರ್ಮವೇ ಆಗಲಿ, ಆಯಾ ಧರ್ಮದ ಸ್ಥಾಪನೆಯಲ್ಲಿ ರಕ್ತಪಾತವಾಗಿದೆ. ಆದ್ದರಿಂದ ಜಗತ್ತಿನಲ್ಲಿ ಧರ್ಮಗಳ ಸಂಖ್ಯೆ ಹೆಚ್ಚಾದಂತೆ ಆ ಧರ್ಮಗಳ ಆಧಾರದ ಮೇಲೆ ಮತಾಂತರವೂ ಹೆಚ್ಚಾದವು. ಗೀತೆಯ 18ನೇ ಅಧ್ಯಾಯ 66ನೇ ಶ್ಲೋಕದಲ್ಲಿ ಭಗವಂತನು ಅರ್ಜುನನಿಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ, ಅಂದರೆ ಎಲ್ಲಾ ಧರ್ಮಗಳನ್ನು ತೊರೆದು ನನ್ನೊಬ್ಬನನ್ನೇ ಆಶ್ರಯಿಸುವುದರಿಂದ ಶಾಶ್ವತವಾದ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಆದ್ದರಿಂದ ಈಗ ಶ್ರೀರಾಮನು ಸಾಕಾರದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಬಂದು ಧರ್ಮದ ಜೊತೆಗೆ ಯುಕ್ತಿಯಿಂದ ರಾಜ್ಯ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಎಲ್ಲಿ ಯಾವುದೇ ರೀತಿಯ ರಕ್ತಪಾತಗಳು ನಡೆಯುವುದಿಲ್ಲ. ಅದೇ ಆಗಿದೆ ರಾಮರಾಜ್ಯ. ಯಾವ ಒಂದು ರಾಮರಾಜ್ಯಕ್ಕೆ ಗಾಯನವಿದೆ, ದೈಹಿಕ್ ದೈವಿಕ್ ಭೌತಿಕ್ ತಾಪ ರಾಮರಾಜ್ಯ ಕಾಹುನೈ ವ್ಯಾಪ. ಇಲ್ಲಿಯವರೆಗೆ ನಾವು ಶ್ರೀರಾಮನ ಕರ್ತವ್ಯವನ್ನು ತಿಳಿದೆವು ಮತ್ತು ಆ ವಿಶೇಷ ಕರ್ತವ್ಯದಿಂದಾಗಿ ಅವರು
ಮಹಿಮೆ ಅಥವಾ ಕೀರ್ತಿಗೆ ಅರ್ಹರಾದರು. ಆದ್ದರಿಂದ ರಾಮನ ಹೆಸರಿನ ಮಹಿಮೆಯು ಅಪಾರವಾಗಿದೆ. ರಾಮಚರಿತ ಮಾನಸ ಕೃತಿಯಲ್ಲಿಯೂ ಬರೆಯಲಾಗಿದೆ, ಸನ್ಮುಖ ಹೋಯ್ ಜೀವ ಮೋಹಿ ಜಬಹಿ ಜನ್ಮ ಕೋಟಿ ಅಗನಾಶಹಿ ತಬಹಿ. ಅಂದರೆ ರಾಮನ ಸನ್ಮುಖದಲ್ಲಿ ಇರುವುದರಿಂದ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ. ಹಾಗಾದರೆ ಇಲ್ಲಿಯವರೆಗೆ ಅನೇಕ ವರ್ಷಗಳಿಂದ ಶ್ರೀರಾಮನನ್ನು ನಂಬಿ ಪೂಜಿಸಿ ವ್ರತವನ್ನು ಆಚರಿಸಿ ಉಪವಾಸ ಮಾಡಿ ಮತ್ತು ರಾಮಾಯಣವನ್ನು ಹೇಳುತ್ತಿದ್ದರೂ ಸಹ ಏನು ನಾವು ಶ್ರೀರಾಮನ ಸಮ್ಮುಖದಲ್ಲಿ ಆಗಿಲ್ಲವೇ? ಮತ್ತು ನಮ್ಮ ಹಿಂದಿನ ಜನ್ಮಗಳ ಪಾಪಗಳು ನಾಶವಾಗಿದೆಯೇ? ಒಂದು ವೇಳೆ ಪಾಪಗಳು ನಾಶವಾಗಿದ್ದರೆ ಜೀವನದಲ್ಲಿ ದುಃಖದ ಹೆಸರೇ ಇರುತ್ತಿರಲಿಲ್ಲ. ಹಾಗಾದರೆ ಏನು ನಮ್ಮ ಜೀವನದಿಂದ ದುಃಖವು ಕೊನೆಗೊಂಡಿದೆಯೇ? ಇಲ್ಲ. ಏಕೆಂದರೆ ಸನ್ಮುಖ ಆಗುವುದಕ್ಕೆ ಆಗಲೇ ಸಾಧ್ಯವಾಗಿದೆ ಯಾವಾಗ ಸಾಕಾರದಲ್ಲಿ ಬಂದಿರುವ ಶ್ರೀರಾಮನನ್ನು ಆಧ್ಯಾತ್ಮಿಕ ಜ್ಞಾನದ ಮೂಲಕ ಗುರುತಿಸುತ್ತೀವಿ ಮತ್ತು ಅವರನ್ನು ಗುರುತಿಸಿದ ನಂತರ ಅವರು ನೀಡುತ್ತಿರುವ ಜ್ಞಾನ ಮತ್ತು ಯೋಗದಿಂದ ಮಾತ್ರ ನಮ್ಮ ಪಾಪಗಳು ಸಂಪೂರ್ಣವಾಗಿ ನಾಶವಾಗಲು ಸಾಧ್ಯ. ಇದಕ್ಕಾಗಿಯೇ ಗೀತೆಯಲ್ಲಿ ಹೇಳಲಾಗಿದೆ, ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತ. ಇದರ ಅರ್ಥವಾಗಿದೆ, ಆಸಕ್ತಿ ಭಯ ಕ್ರೋಧದಿಂದ ಮುಕ್ತರಾದವರು ನನ್ನಲ್ಲೇ ಸಂಪೂರ್ಣವಾಗಿ ಆಶ್ರಯಿಸಿದ ಅನೇಕ ಜನರು ಜ್ಞಾನ ಮತ್ತು ಯೋಗದ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಭಾವನೆಯನ್ನು ಪಡೆಯುತ್ತಾರೆ. ಸಾಕಾರದಲ್ಲಿ ಉಪಸ್ಥಿತರಿದ್ದಾಗ ಮಾತ್ರ ಸಾಕಾರದಲ್ಲಿ ಆಶ್ರಯ ಪಡೆಯುವಂತಹ ಮಾತು ಸಿದ್ಧವಾಗುತ್ತದೆ. ಹೀಗೆ ಶ್ರೀರಾಮನ ಹೆಸರನ್ನು ವೈಭವೀಕರಿಸಲಾಗಿದೆಯೋ ಹಾಗೆಯೇ ಅವರು ನೀಡಿದ ಜ್ಞಾನದ ಮಹಿಮೆಯೂ ಅನುಪಮವಾಗಿದೆ. ರಾಮಚರಿತ ಮಾನಸದಲ್ಲಿಯೂ ಹೇಳಿದ್ದಾರೆ, ರಾಮನನ್ನು ಗುರುತಿಸಿ ಅವನ ಜ್ಞಾನವನ್ನು ಸ್ವೀಕರಿಸುವುದರ ಮೂಲಕ ಅವರ ಕೃಪೆಗೆ ಪಾತ್ರರಾಗುತ್ತೀವಿ ಮತ್ತು ಅದರ ಫಲಿತಾಂಶವಾಗಿ 5 ವಿಕಾರಗಳ ರೋಗದಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತೀವಿ. ಪ್ರಸ್ತುತ ಸಮಯದಲ್ಲಿ ರಾಮನು ಪ್ರಾಕ್ಟಿಕಲ್ನಲ್ಲಿ ಜ್ಞಾನ ಮತ್ತು ಯೋಗದ ಔಷಧಿಯಿಂದ ಎಲ್ಲಾ ಆತ್ಮಗಳ ರೋಗಗಳನ್ನು ನಾಶಪಡಿಸುವ ಮೂಲಕ ಮಾನವರನ್ನು ದೇವತೆಗಳನ್ನಾಗಿ ಪರಿವರ್ತಿಸುವ ಕೆಲಸ ಮಾಡುತ್ತಿದ್ದಾರೆ. ಯಾವ ಜ್ಞಾನ ರೂಪದಲ್ಲಿರುವ ಔಷಧಿಗೆ ಸಾಮಾನ್ಯವಾಗಿ ರಾಮಬಾಣ ಔಷಧಿ ಎಂದು ಕರೆಯಲಾಗುತ್ತದೆ. ವೈದ್ಯರು ಔಷಧಿಗಳನ್ನು ನೀಡಿದಾಗ ಉತ್ತಮ ಪರಿಣಾಮವನ್ನು ಬೀರುವ ಔಷಧಿಗೆ ರಾಮಬಾಣ ಔಷಧಿ ಎನ್ನುತ್ತಾರೆ. ಇದು ದೋಷರಹಿತವಾಗಿ ಕೆಲಸ ಮಾಡುತ್ತದೆ ಎಂದು ಹೇಳುತ್ತಾರೆ. ಹೇಗೆ ರಾಮನ ಬಾಣವು ತಪ್ಪುವುದಿಲ್ಲವೋ ಹಾಗೆಯೇ ಜ್ಞಾನದ ಔಷಧಿಯು ತಪ್ಪುವುದಿಲ್ಲ. ಹಾಗೆಯೇ ಸೃಷ್ಟಿಯನ್ನು ಪರಿವರ್ತಿಸುವ ಕಾರ್ಯದಲ್ಲಿ ರಾಕ್ಷಸರನ್ನು ಗಾಯಗೊಳಿಸಿ ಅವರನ್ನು ಪರಿವರ್ತಿಸುವ ಕೆಲಸವನ್ನು ಶ್ರೀರಾಮನ ಬಾಣಗಳೇ ಮಾಡುತ್ತವೆ. ಯಾಕೆಂದರೆ ಸತ್ಯತೆಯ ಅರಿವಾದಾಗ ಬದಲಾವಣೆ ಅವಶ್ಯವಾಗಿ ಆಗುತ್ತದೆ. ವೈರಾಗ್ಯವು ಕೇವಲ ನಿಜವಾದ ಜ್ಞಾನದ ಮೂಲಕವೇ ಬರುತ್ತದೆ. ಆಗಲೇ ಮಾನವರು ತಮ್ಮ ಜೀವನವನ್ನು ಬದಲಾಯಿಸುವ ಹಾದಿಯಲ್ಲಿ ನಡೆಯುತ್ತಾರೆ. ಆದ್ದರಿಂದಲೇ ರಾಮಾಯಣದಲ್ಲಿ ಹೀಗೆ ಹೇಳಲಾಗಿದೆ, ವೈರಾಗ್ಯವಿಲ್ಲದೆ ವಿವೇಕ ಬರುವುದಿಲ್ಲ. ರಾಮನ ಅನುಗ್ರಹವಿಲ್ಲದೆ ಯಾವುದೇ ಕಾರ್ಯವೂ ಸರಳವಾಗುವುದಿಲ್ಲ. ಜಗತ್ತಿನೆಲ್ಲೆಡೆ ರಾಮನನ್ನು ತ್ರೇತಾಯುಗದ ರಾಮನೆಂದು ಪರಿಗಣಿಸಿದರು. ನಿಜವಾಗಿ ಅವನು ಯಾವ ರಾಮ? ಯಾವಾಗ ನಿರಾಕಾರ ಶ್ರೀರಾಮನ ಮೇಲೆ 100% ಪ್ರೀತಿ ಹುಟ್ಟುತ್ತದೆಯೋ ಆಗ ಎಲ್ಲರ ಮೇಲೆ ವೈರಾಗ್ಯ ಬರುತ್ತದೆ. ಎಲ್ಲಿಯವರೆಗೂ ಈ ಪ್ರಪಂಚದಿಂದ, ಪ್ರಪಂಚದ ಸಂಬಂಧಿಗಳಿಂದ, ಪ್ರಪಂಚದ ಪದಾರ್ಥಗಳಿಂದ ನಿಜವಾದ ಆಸಕ್ತಿಯು ಸೆಳೆದಿರುತ್ತದೆಯೋ ಅಲ್ಲಿಯವರೆಗೂ ಜ್ಞಾನ ಬರಲು ಸಾಧ್ಯವಿಲ್ಲ. ಯಾವಾಗ ಎಲ್ಲರ ಪ್ರತಿ ವೈರಾಗ್ಯ ಉಂಟಾಗುವುದೋ ಆಗಲೇ ತನ್ನ ಆತ್ಮದ 84 ಜನ್ಮಗಳ ಜ್ಞಾನವು ಸಿಗುತ್ತದೆ. ಇದು ಒಂದೇ ಸಾರಿ ಒಟ್ಟಿಗೆ ಸಿಗುವುದಿಲ್ಲ, ನಿಧಾನವಾಗಿ ಸಿಗುತ್ತದೆ. ಆದರೆ ಎಷ್ಟು ವೈರಾಗ್ಯ ಉಂಟಾಗುತ್ತದೆಯೋ ಅಷ್ಟು ಜ್ಞಾನವೂ ಹೆಚ್ಚುತ್ತದೆ.
ಮತ್ತು ಆಗಲೇ ತನ್ನ ಅನೇಕ ಜನ್ಮಗಳ ಬಗ್ಗೆಯೂ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ವೈರಾಗ್ಯದ ಮಾತು ಕೇಳಿ ನೀವೆಲ್ಲರೂ ಯೋಚಿಸುತ್ತಿರಬಹುದು, ನಾವು ಗೃಹಸ್ಥವನ್ನು ಬಿಡಬೇಕಾ ಎಂದು. ಆದರೆ ಬಿಡುವ ಅಗತ್ಯವಿಲ್ಲ. ಅರ್ಜುನನಂತಹ ಗೃಹಸ್ಥನಿಗೆ ಮಾತ್ರ ಭಗವಂತನು ಗೀತೆಯ ಜ್ಞಾನವನ್ನು ನೀಡಿದ್ದನು. ಗೀತೆಯಲ್ಲಿಯೂ ಅರ್ಜುನನು ಕೇಳಿದನು, ಈ ಮನಸ್ಸು ತುಂಬಾ ಚಂಚಲವಾಗಿದೆ, ಬಹಳ ಅಲೆದಾಡುತ್ತದೆ. ಆಗ ಭಗವಂತನು ಉತ್ತರಿಸಿದನು, ಮನಸ್ಸು ಬಹಳ ಬಲವಾಗಿದೆ, ಆದರೆ ಈ ಮನಸ್ಸನ್ನು ಅಭ್ಯಾಸದಿಂದ ಮಾತ್ರ ನಿಯಂತ್ರಿಸಬಹುದು. ವೈರಾಗ್ಯವಿಲ್ಲದೆ ಆತ್ಮಜ್ಞಾನದ ಅಭ್ಯಾಸವನ್ನು ದೃಢೀಕರಿಸಲಾಗುವುದಿಲ್ಲ ಮತ್ತು ಆತ್ಮಜ್ಞಾನವಿಲ್ಲದೆ ಪರಮಾತ್ಮನ ಜ್ಞಾನವು ಸಿಗಲು ಸಾಧ್ಯವೇ ಇಲ್ಲ. ಎಲ್ಲಿಯವರೆಗೂ ಭಗವಂತನೇ ಬಂದು ಆತ್ಮ ಪರಮಾತ್ಮನ ಜ್ಞಾನವನ್ನು ಕೊಡದ ಹೊರತು ನಾವು ಈ ಪ್ರಪಂಚದಿಂದ ವೈರಾಗಿಗಳಾಗಲು ಸಾಧ್ಯವಿಲ್ಲ ಮತ್ತು ಅಲ್ಲಿಯವರೆಗೆ ನಾವು ಭಗವಂತನ ನಿಜವಾದ ಸಹಯೋಗಿಗಳಾಗಲು ಸಾಧ್ಯವಿಲ್ಲ. ಈ ಜ್ಞಾನವು ಭಗವಂತನ ಅತಿ ದೊಡ್ಡ ಕೊಡುಗೆಯಾಗಿದೆ. ಅದಕ್ಕಾಗಿಯೇ ಇದನ್ನು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ, ದಾತಾ ಏಕ ರಾಮ ಭಿಖಾರಿ ಸಾರಿ ದುನಿಯಾ. ಅಂದರೆ ಕೊಡುವವನು ಕೇವಲ ರಾಮನಾಗಿದ್ದಾನೆ, ಉಳಿದವರೆಲ್ಲರೂ ಭಿಕಾರಿಗಳಾಗಿದ್ದಾರೆ. ಈ ಜ್ಞಾನದ ಮೂಲಕವೇ ಭಗವಂತನು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಪರಿವರ್ತಿಸುತ್ತಾನೆ. ಅದಕ್ಕಾಗಿ ಹಾಡಲಾಗಿದೆ, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಆದುದರಿಂದ ಈಗ ನಮಗೆ ಶ್ರೇಷ್ಠ ಭಗವಂತನು ಸಿಕ್ಕಿದ ನಂತರ ನಾವು ನಿರಂತರವಾಗಿ ಅವನ ಸಂಗ ಮಾಡಬೇಕು ಮತ್ತು ಅದಕ್ಕೆ ಮಾರ್ಗವೆಂದರೆ ನೆನಪು ಮತ್ತು ಸೇವೆ. ಯಾರು ಭಗವಂತನನ್ನು ಎಷ್ಟು ಹೆಚ್ಚು ನೆನಪು ಮಾಡುತ್ತಾರೋ ಭಗವಂತನು ಅವನನ್ನು ಅಷ್ಟೇ ಹೆಚ್ಚು ನೆನಪು ಮಾಡುತ್ತಾನೆ. ಅಂದರೆ ಭಗವಂತನು ಸದಾ ಅವರ ಜೊತೆ ಇರುತ್ತಾನೆಂದು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಭಗವಂತನು ಯಾರನ್ನು ಸ್ಮರಿಸುತ್ತಾನೋ ಅವನ ಆತ್ಮಕ್ಕೆ ಸೆಳೆತವು ಉಂಟಾಗುತ್ತದೆ, ಮನಸ್ಸಿನಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ. ಇದನ್ನು ತುಳಸಿದಾಸನು ಹೇಳಿದ್ದಾರೆ, ನನ್ನ ಹೃದಯದಲ್ಲಿ ನೋವಾದರೆ ಶ್ರೀರಾಮನ ಹೃದಯದಲ್ಲಿ ಗಾಯವಾಗುತ್ತದೆ. ಇದು ಭಾವನೆಯ ಮಾತಾಗಿದೆ. ಅಂದರೆ ಭಗವಂತನೂ ಸಹ ಅಸಲಿ ಪ್ರೀತಿಗೆ ಅಥವಾ ಭಾವನೆಗಳಿಗೆ ಭಾವುಕನಾಗಿದ್ದಾನೆ. ನಾವು ಭಗವಂತನನ್ನು ಎಷ್ಟು ಪ್ರೀತಿಸುತ್ತೇವೆಯೋ, ಎಷ್ಟು ಅವನೊಂದಿಗೆ ನಾವು ಆಸಕ್ತರಾಗುತ್ತೀವೋ ಅಷ್ಟೇ ಅವನು ಸಹ ನಮ್ಮನ್ನು ಪ್ರೀತಿಸುತ್ತಾನೆ. ಮತ್ತು ಅವನು ನಮ್ಮನ್ನು ಪ್ರೀತಿಸಿದರೆ ನಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತದೆ ಮತ್ತು ನಮ್ಮ ಉತ್ಸಾಹ ಹೆಚ್ಚುತ್ತದೆ, ನಮ್ಮ ಸಂತೋಷ ಹೆಚ್ಚುತ್ತದೆ. ಇದನ್ನು ಹೊರತುಪಡಿಸಿ ಜೀವನದಲ್ಲಿ ಇನ್ನೇನು ಬೇಕು? ಯಾವ ಪರಬ್ರಹ್ಮ ಪರಮೇಶ್ವರನನ್ನು ಪಡೆಯುವ ಚಿಂತೆ ಇತ್ತೋ ಅವನೇ ಸಿಕ್ಕಿದ ನಂತರ ಇನ್ನೇನು ಅಗತ್ಯವಿದೆ? ಭಗವಂತ, ನೀನು ಬಂದಾಗ ನಿನ್ನಲ್ಲಿ ನಾನು ಅರ್ಪಣೆಯಾಗುತ್ತೀನಿ ಎಂದು ಭಕ್ತಿಯಿಂದ ಹೇಳುತ್ತಿದ್ದೆವು. ಈಗ ಆ ಪ್ರತಿಜ್ಞೆಯನ್ನು ಯಾರು ಎಷ್ಟರ ಮಟ್ಟಿಗೆ ಈಡೇರಿಸಬಲ್ಲರು ಎಂದು ನೋಡುವ ಸಮಯ ಬಂದಿದೆ. ಒಳ್ಳೆಯದು ಯಾವಾಗಲೂ ಕೆಟ್ಟದ ಮೇಲೆ ಗೆಲುವು ಪಡೆಯುತ್ತದೆ. ಹಾಗಾಗಿ ಈಗ ಭಗವಂತನು ನಮ್ಮೆಲ್ಲರಿಗೂ ನಿರ್ಧಾರವನ್ನು ತೆಗೆದುಕೊಳ್ಳಲು ಸ್ವತಂತ್ರವಾಗಿ ಬಿಟ್ಟಿದ್ದಾನೆ. ಕಲಿಯುಗದ ಅಂತ್ಯದಲ್ಲಿ ಭಗವಂತನು ಬಂದಾಗ ಇಡೀ ಜಗತ್ತು ರಾವಣ ಸಂಪ್ರದಾಯ ಎಂದರೆ ಪಾಪಿ ಮತ್ತು ದುಷ್ಟರಾಗುತ್ತಾರೆ. ಹಾಗಾಗಿ ರಾವಣನ ಸಂಪ್ರದಾಯದಲ್ಲಿ ಕುಂಭಕರ್ಣನಂತಹ ಕೆಲವು ಸಾಧು ಸನ್ಯಾಸಿಗಳು ಇದ್ದಾರೆ ಮತ್ತು ವಿಭೀಷಣನಂತೆಯೂ ಕೆಲವರು ಇದ್ದಾರೆ. ವಿಭೀಷಣನು ಭಗವಂತ ರಾಮ ತಂದೆಯನ್ನು ಗುರುತಿಸುತ್ತಾರೆ ಮತ್ತು ಗುರುತಿನ ಆಧಾರದ ಮೇಲೆ ರಾವಣನ್ನು ತೊರೆದು ರಾಮನ ಸೈನ್ಯವನ್ನು ಸೇರುತ್ತಾರೆ ಮತ್ತು ರಾವಣನ ಎಲ್ಲಾ ದೌರ್ಬಲ್ಯಗಳನ್ನು ಶ್ರೀರಾಮನಿಗೆ ತಿಳಿಸಿ ಮನಸ್ಸು, ವಚನ, ಕಾರ್ಯದ ಜೊತೆಗೆ ತನು, ಮನ, ಧನದಿಂದ ಹಾಗೂ ಎಲ್ಲಾ ಪ್ರಕಾರದಿಂದಲೂ ಶ್ರೀರಾಮನ ಮಿತ್ರರಾಗುತ್ತಾರೆ. ಆದ್ದರಿಂದಲೇ ರಾವಣನನ್ನು ಕೊಲ್ಲಲಾಯಿತು. ವಿಭೀಷಣನು ಆತ್ಮದ ಪ್ರಜ್ಞೆಯಿಂದ ಕೆಲಸ ಮಾಡಿದನು ಮತ್ತು ಕುಂಭಕರ್ಣನು ದೇಹದ ಅಭಿಮಾನದಲ್ಲಿ
ತನ್ನ ಕುಟುಂಬದ ಗೌರವವನ್ನು ಉಳಿಸಲು ಶ್ರೀರಾಮನನ್ನು ಬೆಂಬಲಿಸದೆ ದುಷ್ಟತನಕ್ಕೆ ಸಂಕೇತವಾದ ರಾವಣನನ್ನು ಬೆಂಬಲಿಸಿದ. ಆದರೆ ಅವನು ರಾಮನು ಸತ್ಯ ಮತ್ತು ನನ್ನ ಸಹೋದರ ರಾವಣನು ಸುಳ್ಳುಗಾರ ಎಂದು ಹೇಳುತ್ತಿದ್ದನು. ಆದರೂ ರಾವಣನನ್ನು ಬೆಂಬಲಿಸಿದ, ಏಕೆಂದರೆ ಕುಲದ ಸಂಪರ್ಕವು ದೇಹದೊಂದಿಗೆ ಇರುತ್ತದೆ ಮತ್ತು ವಿಭೀಷಣನು ಆತ್ಮ ಅಭಿಮಾನಿಯಾಗಿದ್ದ. ಅವನು ಕುಲದ ಮರ್ಯಾದೆಯನ್ನು ನೋಡಲಿಲ್ಲ, ಬದಲಿಗೆ ಅವನು ಭಗವಂತ ತಂದೆಯ ಆಸರೆಯನ್ನು ಪಡೆದ ಮತ್ತು ಭಗವಂತನ ಸಹಚಾರಿಯಾದನು. ಹಾಗಾದರೆ ಶ್ರೇಷ್ಠ ಯಾರಾದರೂ? ವಿಭೀಷಣನೇ ಶ್ರೇಷ್ಠನಾದನಲ್ಲವೇ? ವಿಭೀಷಣನು ರಾವಣ ಸಂಪ್ರದಾಯವನ್ನು ದೂರ ಮಾಡಿ ಶ್ರೀರಾಮನ ಕಡೆ ಬಂದಂತೆ ಈಗ ಭಗವಂತ ಶ್ರೀರಾಮನನ್ನು ಬೆಂಬಲಿಸುವ ಅದೇ ಸಮಯ ಬಂದಿದೆ. ಇದರ ಬಗ್ಗೆ ಖಂಡಿತವಾಗಿ ಯೋಚಿಸಿ, ಏಕೆಂದರೆ ರಾಮ್ ನಾಮ್ ಸತ್ಯ ಹೇ, ಅಂದರೆ ಜೀವನದ ಕೊನೆಯ ಘಳಿಗೆಯಲ್ಲಿ, ಅಂದರೆ ಕಲಿಯುಗದ ಅಂತ್ಯದಲ್ಲಿ ಶ್ರೀರಾಮನೇ ಸತ್ಯ, ಇಡೀ ಜಗತ್ತೇ ಸುಳ್ಳು ಎಂದು ಪ್ರತಿಯೊಬ್ಬರ ಮನದಲ್ಲೂ ಕೂರುತ್ತದೆ. ಆದ್ದರಿಂದಲೇ ಹೀಗೆ ಹೇಳಲಾಗುತ್ತದೆ, ಸುಳ್ಳು ಮಾಯೆ, ಸುಳ್ಳು ದೇಹ, ಇಡೀ ಜಗತ್ತು ಸುಳ್ಳಾಗಿದೆ. ನೀವು ನಿಜವಾದ ರಾಮನನ್ನು ಜ್ಞಾನದ ನೇತ್ರಗಳಿಂದ ಗುರುತಿಸಿ ಮತ್ತು ಅವನನ್ನು ಬೆಂಬಲಿಸುವವರಾದರೆ ನೀವು ಖಂಡಿತವಾಗಿಯೂ ವಿಜಯಶಾಲಿಯಾಗುತ್ತೀರಿ. ಇದಕ್ಕೆ ಹೇಳಲಾಗುತ್ತದೆ ಸತ್ಯಮೇವ ಜಯತೆ. ರಾಮನವಮಿಯ ಜೊತೆಗೆ ಚೈತ್ರ ನವರಾತ್ರಿಯ ಹಬ್ಬವನ್ನು ಆಚರಿಸಲಾಗುತ್ತದೆ. ಈಗ ದುರ್ಗಾ ಪೂಜೆಗೂ ರಾಮನ ಜನ್ಮಕ್ಕೂ ಯಾವ ಸಂಬಂಧವಿದೆ? ವಾಸ್ತವವಾಗಿ ಶ್ರೀರಾಮನು ರಾವಣನನ್ನು ಗೆದ್ದಾಗ ಆ ದಿನವನ್ನು ದಸರಾ ಹಬ್ಬದ ರೂಪದಲ್ಲಿ ಆಚರಿಸಲಾಗುತ್ತದೆ. ಆ ಸಮಯದಲ್ಲೂ ಸಹ ದೇವಿಯ ಪೂಜೆಯನ್ನು ಸಾಂಪ್ರದಾಯಿಕವಾಗಿ 9 ದಿನಗಳವರೆಗೆ ಆಚರಿಸಲಾಗುತ್ತದೆ. ಅಷ್ಟಕ್ಕೂ ಶ್ರೀರಾಮನಿಗೂ ಶಿವಶಕ್ತಿಗಳಿಗೂ ಯಾವ ರೀತಿಯ ಸಂಬಂಧವಿದೆ? ವಾಸ್ತವದಲ್ಲಿ ಶ್ರೀರಾಮನು ನಮ್ಮೆಲ್ಲರ ಆತ್ಮ ರೂಪದ ಸೀತೆಯರನ್ನು ಜ್ಞಾನ ಮತ್ತು ಸುಲಭವಾದ ರಾಜಯೋಗದ ಮೂಲಕ 5 ದುರ್ಗುಣಗಳ ರೂಪದ ರಾವಣನ ಸೆರೆಮನೆಯಿಂದ ಮುಕ್ತಗೊಳಿಸಿದ. ಮತ್ತು ಯಾರು ಈ ಜ್ಞಾನ ಮತ್ತು ಯೋಗದ ಶಕ್ತಿಯನ್ನು ತಮ್ಮಲ್ಲಿ ತುಂಬುತ್ತಾರೋ ಅವರು ದುರ್ಬಲದಿಂದ ಬಲಶಾಲಿಯಾಗುತ್ತಾರೆ. ಅಂದರೆ ಸ್ತ್ರೀ ಶಕ್ತಿ ಅಥವಾ ಶಿವಶಕ್ತಿಯು ದುರ್ಗಾ ಆಗುತ್ತಾರೆ, ಅಂದರೆ ದುರ್ಗುಣಗಳನ್ನು ನಾಶ ಮಾಡುವವರು. ಈ ಅಧಿವೇಶನದಲ್ಲಿ ನಾವು ಅರ್ಥ ಮಾಡಿಕೊಂಡದ್ದನ್ನು ಈಗ ನಾವು ಸಂಕ್ಷಿಪ್ತವಾಗಿ ಪುನರಾವರ್ತಿಸೋಣ. ಮೊದಲನೆಯದಾಗಿ ರಾಮನ ಪಾತ್ರವನ್ನು ನಾವು ಅರ್ಥ ಮಾಡಿಕೊಂಡೆವು. ಅವನು ಹೇಗೆ ವಿಧೇಯ ಮಗ, ತಂದೆಯಂತೆ ತನ್ನ ಪ್ರಜೆಗಳನ್ನು ನೋಡಿಕೊಳ್ಳುವ ರಾಜ, ಯಾವುದೇ ಪಕ್ಷಪಾತವಿಲ್ಲದೆ ಎಲ್ಲಾ ವರ್ಗದ ಜನರೊಂದಿಗೆ ಸ್ನೇಹವನ್ನು ನಿರ್ವಹಿಸುವವನು, ಒಬ್ಬ ಪತ್ನಿವ್ರತ ಮರ್ಯಾದೆಯುಳ್ಳ ಪತಿ ಮತ್ತು ಜ್ಞಾನ ಧನ ಸಂಪತ್ತನ್ನು ನೀಡುವವನೆಂದು. ಎರಡನೆಯದಾಗಿ ಕಲಿಯುಗದ ಅಂತ್ಯದಲ್ಲಿ ನೋವು ಕೊಡುವ ಜೀವಿಗಳ ನಡುವೆ ಬದುಕುವುದು, ಆತ್ಮದ ರೂಪದಲ್ಲಿರುವ ಸೀತೆಯನ್ನು 5 ದುರ್ಗುಣಗಳ ರೂಪದ ರಾವಣನ ಮೂಲಕ ಅಪಹರಣ, ವಾನರರಂತೆಯೇ ಕೆಟ್ಟು ಹೋದ ಬುದ್ಧಿ, ಮಾನವರು ವಾನರ ಸೈನ್ಯದ ರೂಪದಲ್ಲಿ ಮಿತ್ರರು, ಅಹಲ್ಯೆಗೆ ಜಾಗೃತ ಬುದ್ಧಿವಂತಿಕೆ ನೀಡುವುದು, ಶಬರಿಯ ಭಾವನೆಯಿಂದ ತುಂಬಿದ ಉಡುಗೊರೆಯನ್ನು ಸ್ವೀಕರಿಸುವುದು. ಮೂರನೆಯದಾಗಿ ರಾಮನ ವಿಶೇಷ ಕರ್ತವ್ಯ ರುದ್ರಯಜ್ಞವನ್ನು ರಕ್ಷಿಸುವುದು. ರಾಮನ ವಿಶೇಷ ಕರ್ತವ್ಯ ರುದ್ರಯಜ್ಞವನ್ನು ರಕ್ಷಿಸುವುದು, ವಾಲಿಯಂತಹ ದುಷ್ಟರನ್ನು ಕೊಲ್ಲುವುದು ಮತ್ತು ಪ್ರತಿಯೊಬ್ಬ ಮಾನವನೊಳಗಿರುವ 5 ವಿಕಾರಗಳು ಮತ್ತು ದೇಹದ ಅಭಿಮಾನ ಮತ್ತು 10 ಮತಗಳ ರೂಪದ ರಾವಣನ ವಧೆ ಹಾಗೂ ಇದರ ಪ್ರತಿಯಾಗಿ ರಾಮರಾಜ್ಯವನ್ನು ಸ್ಥಾಪಿಸುವುದು. ನಾಲ್ಕನೇ ವಿಷಯ, ಅಯೋಧ್ಯ ನಗರದಲ್ಲಿ ರಾಮ ಮಂದಿರ ನಿರ್ಮಾಣ. ಅಯೋಧ್ಯದ ಅರ್ಥವೇ ಆಗಿದೆ ಅಂತಹ ಕೌಟುಂಬಿಕ ವ್ಯವಸ್ಥೆ ಆಗಿದೆ, ಅಂದರೆ ಅಲ್ಲಿ ಮನಸ್ಸು, ಮಾತು ಮತ್ತು ಕ್ರಿಯೆಯಿಂದ ಯಾವುದೇ ಪ್ರಕಾರದ ಯುದ್ಧವಿರುವುದಿಲ್ಲ. ಅದರ ಹೆಸರು ಅಯೋಧ್ಯ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅಲ್ಲಿ
ಆತ್ಮದ ರೂಪದಲ್ಲಿರುವ ವಿಗ್ರಹವು ಚೈತನ್ಯ ದೇವಾಲಯದ ರೂಪದಲ್ಲಿ ದೇಹದಲ್ಲಿ ಸ್ಥಾಪನೆಯಾಗುತ್ತಿದೆ. ಅಂದರೆ ಗೀತೆಯ ಹೇಳಿಕೆಯಂತೆ ಶ್ರೀರಾಮನು ಸ್ವತಃ ತನ್ನ ಮನೆಯನ್ನು ಅಂದರೆ ರಾಮರಾಜ್ಯವನ್ನು ಗುಪ್ತವಾದ ವೇಷದಲ್ಲಿ ಸ್ಥಾಪಿಸುತ್ತಿದ್ದಾರೆ. 5ನೇಯದಾಗಿ ಶ್ರೀರಾಮನ ನಾಮದ ಮಹಿಮೆ. ಕೇವಲ ಸಾಕಾರ ರೂಪದಲ್ಲಿ ಬಂದ ರಾಮನನ್ನು ಗುರುತಿಸಿ ಮತ್ತು ಅವರ ಸನ್ಮುಖ ಆಗುವುದರಿಂದಲೇ ಅನೇಕ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆತ್ಮ ಮತ್ತು ಪರಮಾತ್ಮನ ಪ್ರಸಿದ್ಧ ಜ್ಞಾನ ಬಾಣಗಳ ರೂಪದಲ್ಲಿ ದೋಷರಹಿತ ಔಷಧಿಯ ಮೂಲಕ ಅನಾರೋಗ್ಯದಿಂದ ಆರೋಗ್ಯವಂತರಾಗುತ್ತೇವೆ. 6ನೇಯದು ಈಶ್ವರನನ್ನು ಗುರುತಿಸಿ ಮತ್ತು ಅವನ ಕಾರ್ಯದಲ್ಲಿ ಸಹಕಾರಿಯಾಗಿ ನಿಜವಾದ ರಾಮರಾಜ್ಯವಾದ ಸತ್ಯಯುಗದ ಸ್ಥಾಪನೆಯಲ್ಲಿ ಸಹಕಾರಿಯಾಗುವುದು. 7ನೇಯದು ರಾಮನವಮಿಯೊಂದಿಗೆ ದುರ್ಗಾ ಪೂಜೆಯ ಸಂಪರ್ಕದ ಆಧ್ಯಾತ್ಮಿಕ ರಹಸ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಿರಾಕಾರ ರಾಮ ಶಿವನು ವಿಶ್ವದಲ್ಲಿ ದೈವಿಕ ಜನ್ಮವನ್ನು ಪಡೆದಾಗ ದುರ್ಬಲ ಮಹಿಳೆಯನ್ನು ಶಿವಶಕ್ತಿಯನ್ನಾಗಿ ಪರಿವರ್ತಿಸುತ್ತಾನೆ, ಅಂದರೆ ಪೂಜೆಗೆ ಅರ್ಹಳನ್ನಾಗಿ ಮಾಡುತ್ತಾನೆ. ಇಂದು ರಾಮನವಮಿಯ ಹಬ್ಬದಂದು ಈ ಆನ್ಲೈನ್ ಸಭೆಯಲ್ಲಿ ಭಾಗವಹಿಸಿದ ಎಲ್ಲಾ ಕೇಳುಗರಿಗೆ ಕೆಲವು ಹೊಸ ವಿಷಯಗಳ ಜೊತೆಗೆ ಶ್ರೀರಾಮನ ನಿಜವಾದ ಪರಿಚಯವಾಯಿತು. ವಾಸ್ತವವಾಗಿ ಜ್ಞಾನವು ಭಕ್ತಿಯ ಫಲಿತಾಂಶವಾಗಿದೆ. ಆದ್ದರಿಂದ ಶ್ರೀರಾಮನ ನೀಡಿದ ಜ್ಞಾನವನ್ನು ಕೇಳಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸಿರಬಹುದು ಮತ್ತು ಅವುಗಳ ಪರಿಹಾರಕ್ಕಾಗಿ ನೀವು ನಮಗೆ ಇಮೇಲ್ ಮಾಡಬಹುದು. ನಮ್ಮ ಇಮೇಲ್ ಐಡಿ ಆಗಿದೆ a1spiritual1@gmail.com ಅಥವಾ ನೀವು ಫೋನ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಫೋನ್ ನಂಬರ್ 9891370007 9891370007 ಅಥವಾ ನೀವು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯಕ್ಕೆ ಬಂದು ಜೋಡಣೆ ಆಗಬಹುದು. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ನಾವು ನಿಮ್ಮೆಲ್ಲರನ್ನು ವಿನಂತಿಸುತ್ತೇವೆ. ಕೊನೆಯಲ್ಲಿ ನಾವು ಕೇವಲ ಇಷ್ಟೇ ಹೇಳಲು ಬಯಸುತ್ತೇವೆ. ರಾಷ್ಟ್ರಪಿತ ಗಾಂಧೀಜಿಯವರು 40 ಕೋಟಿ ಭಾರತೀಯರೊಂದಿಗೆ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಎಂದು ಮನವಿ ಮಾಡಿದ್ದರು. ರಾಮರಾಜ್ಯ ಬರಬೇಕೆಂಬುದು ಅವರ ಕನಸಾಗಿತ್ತು. ಭಾರತೀಯರ ಕರೆ ಕೇವಲ ಕರೆಯಾಗಿಯೇ ಉಳಿಯುತ್ತದೆಯೇ ಮತ್ತು ಗಾಂಧೀಜಿಯವರ ಕನಸು ಕನಸಾಗಿಯೇ ಉಳಿಯುತ್ತದೆಯೇ ಅಥವಾ ಎಂದಾದರೂ ಸಾರ್ಥಕವಾಗುತ್ತದೆಯೇ? ಇದು ಖಂಡಿತವಾಗಿಯೂ ಸಾರ್ಥಕವಾಗುತ್ತದೆ. ಏಕೆಂದರೆ ವರ್ತಮಾನ ಸಮಯದಲ್ಲಿ ನಿರಾಕಾರ ರಾಮನು ಆ ಕನಸನ್ನು ನನಸಾಗಿಸಲು ಈ ಜಗತ್ತಿಗೆ ಬಂದಿದ್ದಾನೆ ಮತ್ತು ಸಾಕಾರ ರಾಮನ ಮೂಲಕ ನಮ್ಮೆಲ್ಲರಿಗೂ ಜ್ಞಾನದ ದೀಪವನ್ನು ನೀಡಿ ಪತಿತರನ್ನು ಪಾವನರನ್ನಾಗಿ ಅಂದರೆ ಪುಣ್ಯಾತ್ಮವಾದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಹಾಗೂ ಅವರ ಮೂಲಕ ರಾಮರಾಜ್ಯವನ್ನು ಸ್ಥಾಪಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಆದ್ರಿಂದ ಸಕಾಲದಲ್ಲಿ ಉಳಿವು ನಿಲುಕದ ಈ ವಾಸ್ತವಿಕವಾದ ಅಲ್ಪಕಾಲೀನ ಸ್ವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ರಾಮನ ಹೆಸರಿನ ನುಡಿ ನಡೆಯುತ್ತಿದೆ. ಎಷ್ಟು ಬೇಕು ಅಷ್ಟು ನಿಮ್ಮ ಚೀಲದಲ್ಲಿ ನಿಮ್ಮ ಕೈಲಾದಷ್ಟು ತುಂಬಿಕೊಳ್ಳಿ.